Hi bro, welcome to my life. Is ಕಮಿಂಗ್ ಅಂತಿದ್ದಾರೆ, ಕಮಿಂಗ್ ಬ್ರೋ ಅಂತ ಇದ್ದಾರೆ. ಈ ಟೈಮಲ್ಲಿ ಕಾಫಿ ಟೀ ಎಲ್ಲ ಕುಡಿಬೋದಾ? ಏನೋ ಏಟಾಗಿದೆ ಅಂತ ಇದ್ರಿ. ಈಗ ಹೇಗಿದೆ ಆರೋಗ್ಯ? ಬಾಯಿ ಹೇಳಲಿಲ್ಲ ಏನಿಲ್ಲ, ಹಾಗೆ ಹೋದವ್ರು ಇವತ್ತು ಆಯ್ ಅಂತ ಬಂದಿದ್ದೀರಾ. ವೆಲ್ಕಮ್ ಟು ಮೈ ಲೈಫ್. ಕಾಫಿ ಆಯ್ತಾ? ಹೇಗಿದ್ದೀರಾ? ಜೋರೆ ಸ್ವಲ್ಪ ನೋವು ಕಮ್ಮಿ ಆಗಿದೆ ಬ್ರೋ ಅಂತಿದ್ದೀರಿ. ಹೌದಾ ಬ್ರೋ, ಈ ಚಳಿಲಿ ಅದು ಬೇಗ ಅದು ವಾಸಿ ಆಗಲ್ಲ. ಬಿಸಿ ನೀರು ಮತ್ತು ಮೆಡಿಕಲ್ ಹೋಗಿ ಪೇನ್ ಕ್ರೀಮ್ ಕೊಡಿ ಅಂತ ಕೇಳಿ ಕೊಡ್ತಾರೆ. ಅದು ಹಚ್ಚಿ ಬೇಗ ವಾಸಿ ಆಗುತ್ತೆ. ಮರ್ತು ಬಿಟ್ಟಿರಾ ಅಂತಿದ್ದೀರ. ನಾನು ಮರ್ತಿಲ್ಲ, ನೀವು ಮರ್ತಿರೋದು. ನಾನು ಯಾರನ್ನೂ ಮರೆಯೋಕ್ಕೆ ಹೋಗಲ್ಲ. ನಾನು ಅಲ್ಲಿ ನೋಡಿದೆ ನಿಮಗೆ ಒಂದು ಲೈವಲ್ಲಿ, ನಾನು ಇದು ಬಂದೆ ಆ ಲೈವು. ನೀವು ಆಮೇಲೆ ಬಂದ್ರಿ, ನಾನು ಹೊರಟು ಬಂದ್ಬಿಟ್ಟೆ. ಹಾಯ್ ಪಿ ಕೆ ಬದರ್ ಅಂತ ಬಂದರು ಅನ್ನೋರು. ಹಾಯ್ ಬನ್ನಿ ಬನ್ನಿ, ವೆಲ್ಕಮ್ ಟು ಮೈ ಲೈವ್. ಹೇಗಿದ್ದೀರಾ? ಡ್ಯೂಟಿ ಆಯಿತಾ? ಕಾಫಿ ಟೀ? ನಾನಾ ಅಂತಿದ್ದಾರೆ. ಹೌದು, ಏನು ನಿಮ್ಮ ಲೈವಲ್ಲಿ ಏನು ಮಾಡೇ ಇಲ್ಲ ಅಂತಾರ ಥರ ನೋಡ್ತೀರಾ. ಅವತ್ತು ಬಾಯ್ ಹೇಳಿದ್ರಿ, ಮಾತಾಡಿದ್ರಿ, ಒಂದು ಬಾಯ್ ಹೇಳಿಲ್ಲ, ಹೊರಟೋದ್ರಿ. ಆಮೇಲೆ ನಿಮ್ಮ ಲೈವ್ ಆ ರೀತಿ ಅನಿಸುತ್ತೆ ಕೆಲವ್ರಿಗೆ. ನಾವೇನು ಮಾಡೋಕ್ಕಾಗಲ್ಲ. ಸರಿ ಬ್ರೋ ಇದ್ದಾರೆ ನೋಡಿ ಅನ್ನೋರು, ಚಂದನ್ ಅವರು. ಅದಕ್ಕೆ ನಾನು ಲೈವ್ಗೆ ಬರ್ತಿಲ್ಲ ಅಂದಿರ. ಅದಕ್ಕಂತಲ್ಲ, ನಾನು ಸ್ವಲ್ಪ ಏನೋ ಹೆಲ್ತ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಯಾರು ಲೈವ್ಗೂ ಬರ್ತಾಯಿಲ್ಲ. ಇನ್ನೊಂದು, ನನಗೆ ಚೆನ್ನಾಗಿ ಲೈವಲ್ಲಿ ಮಾತಾಡಬೇಕು, ನನ್ನನ್ನು ಬಿಟ್ಕೊಡ್ಬಾರ್ದು, ಖುಷಿಯಾಗಿ ಮಾತಾಡಬೇಕು. ಆಗ ನನಗೆ ಒಂದು ಸ್ವಲ್ಪ ರಿಲ್ಯಾಕ್ಸು. ನಮಗೆ ಅದು ಬಿಟ್ಟು ನಮಗೆ ಒಬ್ಬರು ಒಂಥರ ಕಡೆಗಣಿಸೋದು ನನಗೆ ಇಷ್ಟ ಇಲ್ಲ. ನಾನು ನಿಮಗೆ ಹೇಳ್ತಾ ಇಲ್ಲ, ಅದು ಅವ್ರವ್ರಿಗೆ ಬಿಟ್ಟಿತ್ತು. ನಾನು ಓಪನಾಗಿ ಹೇಳ್ತಾ ಇದ್ದೀನಿ. ನಾನು ಒಟ್ಟಿನಲ್ಲಿ ಯಾರೇ ಏನೇ ಇದು ಮಾಡೋದು, ನಾನು ಲೈವ್ಗಳಿಗೆ ಹೋಗೋದು ಬಿಟ್ಟಿದ್ರು ನನ್ನ ಮನಸ್ಸಲ್ಲಿ ಅವರೆಲ್ಲ ಇದ್ದೇ ಇರ್ತಾರೆ. ಬಟ್ ನಾನು ಸಿಗಲ್ಲ ಅಷ್ಟೇ. ನಾನು ಮರೆಯೋಕ್ಕೆ ಹೋಗಲ್ಲ, ನಾನು ಸಿಗಲ್ಲ ಅವ್ರಿಗಷ್ಟೇ. ಇದಂತೂ ಹೇಳ್ತಿದ್ದೀನಿ. ಲೈಕ್ ಡನ್ ಅಂತ ಪ್ರಸಾದ್ ಅವ್ರು ಬಂದರು. ವೆಲ್ಕಮ್ ಟು ಮೈ ಲೈಫ್ ಬ್ರದರ್. ಹೇಗಿದ್ದೀರಾ? ಏನು ಸಮಾಚಾರ? ಕಾಫಿ ಟೀ ಆಯಿತಾ? ಗುಡ್ ಈವ್ನಿಂಗ್ ಅಂತಿದ್ರೆ. ವೆರಿ ಗುಡ್ ಈವ್ನಿಂಗ್ ಎಲ್ಲರಿಗೂ. ಶುಭ ಸಂಜೆ. ಪಿ ಕೆ ಬ್ರದರ್ ಅಂತ ಆರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಕಾಫಿ ಕುಡೀರಿ, ಕೊಡ್ತೀನಿ ನಾನು ಅವ್ರಿಗೆ ಅಷ್ಟೇ. ನೀವು ಕಾಫಿ ಕುಡಿಯಲ್ಲ ಅಂತ ನನಗೆ ಗೊತ್ತು, ಸೊ ಅದಕ್ಕೆ ಕೇಳಲ್ಲ. ಮಧ್ಯಾಹ್ನ ಊಟ ಮಾಡಿದ್ರು ಪಿ ಕೆ ಬ್ರದರ್? ಹೌದು, ನಾನೇನು ಕುಡಿಯಲ್ಲ. ಊಟ ಆಯಿತು. ಏನು ಪೇಯ್ನ್ ಕಡಿಮೆ ಆಯಿತಾ ಅಂತ ಕೇಳ್ತಿದ್ದೀರಾ ಏನೋ ಅವರು. ನೋಡಿ, ಚಂದನ್ ಕೇಳ್ತಾ ಇದ್ದಾರೆ ಅನ್ನೋರು. ಯಾವಾಗ ಬಾಯಿ ಹೇಳಿ ಓದೆ ಅಂತಿದ್ದಾರೆ. ಯಾವಾಗ ಬಾಯಿ ಹೇಳಿಲ್ಲ. ನಾನು ಅವತ್ತು ಲಾಸ್ಟ್ ಲೈವ್ ಮಾಡಿದಾಗ ನೀವು ಏನೋ ಅದು ಪವನ್ ಬ್ರೋ ಬಂದರು, ಅವರು ಪ್ರಸಾದ್ ಬ್ರೋ ಅಂತ ಚಂದನ್ ಬ್ರೋ ಕರೀತಾ ಇದ್ದಾರೆ. ಆನಲ್ಲಿದ್ದಾರೆ, ವರ್ಕ್ ಅಂತ ಇದ್ದಾರೆ. ಪವನ್ ಬ್ರೋ ವೆಲ್ಕಮ್ ಟು ಮೈ ಲೈಫ್. ಹೇಗಿದ್ದೀರಾ? ಶುಭ ಸಂಜೆ. ಕಾಫಿ ಟೀ ಆಯಿತಾ? ವರ್ಕಾ? ಬಿಸಿನಾ? ಓಕೆ ಬ್ರೋ. ನಾನು ಖುಷಿಯಾಗಿ ಮಾತಾಡಿಲ್ಲ ಒಬ್ರು. ನಾನು ಅದಂತಲ್ಲ ಹೇಳ್ತಾ ಇರೋದು, ಖುಷಿಯಾಗೆ ಮಾತಾಡ್ತಿರ್ತೀರ. ಏನಂದರೆ ಲೈವ್ಗಳಲ್ಲಿ ಹೊಸ ನೀರು ಬಂದಾಗ ಹಳೆ ನೀರು ಬಿಡ್ತಾರೆ ಅಂತಾರಲ್ಲ, ಆ ಥರ ಕೆಲವ್ರಿಗೆ ಹೇಳ್ತಾ ಇದ್ದೀನಿ. ಆ ಥರ ನೀವು ಹಾಕಕ್ಕೆ ಹೋಗಬೇಡಿ ಅಂತ. ನಾನು ಪದೇ ನನ್ನ ಲೈವ್ ಬಂದಾಗ ಮೆಸೇಜ್ ಮಾಡಿದಾಗ ಸ್ಕಿಪ್ ಮಾಡೋದು, ಆಮೇಲೆ ಎಲ್ಲಿ ನಾನು ಓದಲೇ ಇಲ್ವಾ ಅನ್ನೋದು ಟ್ರಿಗರ್ ಆಗೋದು ನೀವು, ಅವೆಲ್ಲ ನೋಡಿದಾಗ ನಮಗೂ ಮನ್ಸಿಗೆ ಬೇಜಾರಾಗುತ್ತೆ. ಹ್ಯಾಪಿಯಾಗಿ ಇರಬೇಕು. ಲೈವ್ ಅಂದಮೇಲೆ ಬರ್ತಾರೆ ಹೋಗ್ತಾ ಇರ್ತಾರೆ ಜನ.
ಅವ್ರಿಗೆಲ್ಲರಿಗೂ ಹ್ಯಾಂಡ್ಲ್ ಮಾಡೋದು ಇದಿರಬೇಕು, ತಾಳ್ಮೆ ಇರಬೇಕು. ಪ್ರಸಾದ್ ಅಣ್ಣಯ್ಯ ಅಂತ ಹಾಡು ಕೊಡ್ತಿದ್ದಾರೆ ನೋಡಿ, ಬಿಗ್ಗಾಗಿ ಹಾಡು ಕೊಡ್ತಿದ್ದಾರೆ. ಹನುಮ ಅಂತ ಹಾಡು ಕೊಡ್ತಾ ಇದ್ದಾರೆ ಪ್ರಸಾದ್ ಅವರು. ಪಾವ್ ಆಯ್ ಅಂತ ಇದ್ದಾರೆ, ಪಾವ್ ಅವರು ಬಿಸಿಲಿರ್ಬೇಕು. ಜೋರು ಹೇಳ್ತಾ ಇದ್ದಾರೆ, ತಗೊಂಡೆ ಅನುಸಿಸ್ ಅಂತ ಚಂದನ್ ಬ್ರೋ ಹೇಳ್ತಿದ್ದಾರೆ. ನನಗೆ ಬ್ಲೂ ಇಲ್ಲ ಅಂತಿದ್ದಾರೆ, ಕೊಟ್ಟಿದ್ದೀನಿ ನೋಡಿ ಬಂದಿದೆ. ನಾನು ಲೈವ್ ಬಂದಾಗೆಲ್ಲ ಯಾರು ಬಲ್ಲಿ ಬ್ಲೂ ಕೊಡ್ತೀನಿ, ಅದು ನನಗೆ ಗೊತ್ತಿರಬೇಕು ಅಷ್ಟೇ. ಜೋ ಆಯ್ ಆನಲ್ಲಿ ಆನ್ ಅಂತಿದ್ದಾರೆ ಪವನ್ ಬ್ರೋ. ನಿಮ್ಮ ನೆಟ್ಟು ರೌಂಡ್ ಆಗ್ತಿದೆ, ನಾನು ಬಂದೆ ಟೂ ಟೈಮ್ ಅಂತಿದ್ದಾರೆ. ಇಲ್ಲ ಅವಾಗ ರೌಂಡ್ ಆಗ್ತಿರ್ಲಿಲ್ಲ, ಎಲ್ಲ ಹೋದ್ರಿ. ನಾನು ಒಂದು ಸುಮಾರು ಹೊತ್ತಿದ್ದೆ, ಬರಲಿಲ್ಲ. ಈಗ ಮೊನ್ನೆ ಏನೋ ಮಾಡಿದ್ದೆ, ಅವಾಗ ಸುಮಾರು ಜನ ಬಂದಿದ್ದರು, ಖುಷಿ ಆಯ್ತು ಅವತ್ತು. ಸಿಸ್ ಸ್ವಲ್ಪ ಕಮ್ಮಿ ಆಗಿದೆ ಸಿಸ್ ಅಂತಿದ್ದಾರೆ. ಚಂದನ್ ಬ್ರೋ ಅಂತಿದ್ದಾರೆ, ಪ್ರಸಾದ್ ಬ್ರೋ ಲೈಕ್ 3 ಅಂತಿದ್ದಾರೆ. ಥ್ಯಾಂಕ್ ಯು ಬ್ರದರ್. ಎಲ್ಲ ಒಂದೊಂದು ಲೈಕ್ ಕೊಡಿ. ಹಾಗೆ ಲೈಕ್ ಮರಿಬೇಡಿ, ನಿಮ್ಮ ಲೈಕ್ ಅವಶ್ಯಕತೆ. ನಾನು ಲೈಕ್ ಕೇಳ್ತಾ ಇರಲಿಲ್ಲ ಮೊದಲು, ಲೈಕ್ ಇರಲಿ ಅಂತ ಕೇಳ್ತಾ ಇದ್ದೀನಿ. ನಾನು ಚೆನ್ನಾಗಿ ನೀವು ಚೆನ್ನಾಗಿ ಮಾತಾಡ್ತೀರ ಜೋ. ನಾನು ಮಾತಾಡಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲರ ಹತ್ರನೂ ಅಂದರೆ ಇದಿರಬೇಕು, ಬಂದವ್ರ ಹತ್ರನೂ ಎಲ್ಲರೂ ಬಂದಾಗ ಒಂದೇ ರೀತಿ ಟ್ರೀಟ್ ಮಾಡಬೇಕು. ನೀವು ಎಲ್ಲೋ ಹೋಗ್ತಾರೆ ಇರ್ತೀರ, ನಾವು ಯಾವುದೋ ಮೆಸೇಜ್ ಮಾಡ್ತಾ ಇರ್ತೀವಿ, ಆ ಮೆಸೇಜ್ಗೆ ರಿಪ್ಲೈನೇ ಇರಲ್ಲ. ನಾನು ಸುಮ್ಮನೆ ಏನೋ ಹೇಳ್ತಿರೋ ಪೀಕೆ ಅಂತಿದ್ರೆ, ಅಯ್ಯೋ ಹೇಳಿದ್ರೆ ಅದೇ ನಾನು ಮಾಡೋ ತಪ್ಪು. ಎಲ್ಲರೂ ನನ್ನ ಮೇಲೆ ಇದೇ ಮೇನ್ ಪ್ರಾಬ್ಲಮ್ಮು ತಿಳ್ಕೊಂಡಿರೋದು ಇದೇನೆ. ಇವತ್ತೊಂದು ಲೈವಲ್ಲಿ ಯಾವುದೋ ಒಂದು ಲೈವ್ ಹೋಗಿದೆ, ಅಲ್ಲೂ ಒಂದೇನೋ ಬೇಜಾರಾಯ್ತು ಇವತ್ತು. ಅದು ಏನೋ ಆಯಿತು, ಬಿಟಾಕಿ. ಅದು ಅವ್ರವ್ರ ಇಷ್ಟ ಅಂತ ಅಂದರು, ಓಕೆ ನೋ ಪ್ರಾಬ್ಲಮ್, ಇರಲಿ, ಡನ್. ಲೈವ್ ಅಂತಿದ್ದಾರೆ, ಸುಮ್ಮನೆ ಮಾಡಿದೆ ಬ್ರೋ. ಹಾಗೆ ಸುಮ್ಮನೆ ಲೈವ್ ಮಾಡಿದ್ದೀನಿ, ಬೇಜಾರಾಗಬೇಡಿ ಬ್ರೋ. ಇಲ್ಲ ಬ್ರೋ, ಬೇಜಾರಾಗಕ್ಕೆ ಹೋಗಲ್ಲ. ನಾನು ಹೆಂಗೆ ಗೊತ್ತಾ, 2 ವರ್ಷ ಆಯಿತು ನಾನು ವೈಟಿಗೆ ಬಂದು. ಯಾರು ಏನು ಅಂತ ನನಗೆ ಗೊತ್ತೇ ಇರಲಿಲ್ಲ. ಹಾಗಾಗಿ ಪರಿಚಯ ಆದೆ, ಫ್ರೆಂಡ್ಸ್ಗಳಾದರು, ಅವರು ಆದರು. ಈಗ ಬರ್ತಾ ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ. ಹೋಗಲಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬ್ರೋ. ಇರೋರ ಜೊತೆ ಹ್ಯಾಪಿಯಾಗಿರ್ತೀನಿ, ಮುಂದಕ್ಕೆ ಹೋಗ್ತಾ ಇರ್ತೀನಿ. ಬಟ್ ಒಂದಲ್ಲ ಒಂದಿನ ಅನಿಸುತ್ತೆ ಇಂಥವ್ರು ಇದ್ರು ಅಂತ. ಅದು ಆ ಟೈಮ್ಗೆ ನಾನು ನೆನೆಸ್ಕೊಂಡ್ರು ಸಾಕು ಬ್ರೋ, ಇನ್ನೇನು ಬೇಡ ನನಗೆ. ಬೇಜಾರಾಗಬೇಡಿ, ಆಯಿತು. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜೋ ಅವರೇ. ನಾನು ಹೋಗ್ಲಾ ಅಂತಿದ್ದಾರೆ. ಪ್ರಭು ಅವರು ಯಾಕೆ ಅಂತ ಗೊತ್ತಿಲ್ಲ, ನಮಗೂ ಹೇಳೋದು, ನಾವು ನೋಡ್ತೀವಿ. PK ಬದರ್ ಅಂತ ಆರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅವರೇ. ನಿಮಗೂ ಆರ್ಟ್ ಕೊಡ್ತಾ ಇದ್ದೀನಿ ಈ ಕಡೆಯಿಂದ. PK ಬ್ರೋ ಅಂತ ಮೂತಿ ತಿರುಗಿಸ್ಕೊತಾ ಇದ್ದಾರೆ. ಜವರು ಯಾಕೆ ಅಂತ ಗೊತ್ತಿಲ್ಲ. ಪ್ರಸಾದ್ ಬ್ರೋ ಆಯ್ ಅಂತಿದ್ದಾರೆ ನೋಡಿ. ಪವನ್ ಬ್ರೋ ಸಾರಿ, ಪಾವ್ ಯಾಕೆ ಲೈವ್ ಇಲ್ಲ ಅಂತಿದ್ದಾರೆ. ಲೈವ್ ಮಾಡಿದ್ರಾ? ಹಾಂ, ಕರೆಕ್ಟ್, ಲೈವ್ ಮಾಡಿದ್ರು ಬ್ರೋ. ಇದೊಂದು ಹೇಳ್ಬೇಕಿತ್ತು ಪವನ್ ಬ್ರೋ, ನಾನು 2 ಲೈಕ್ ಕೊಟ್ಟು ಹೋದೆ. ಅಲ್ಲಿ ಬಂದರೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ಅಂತ, ಸಾರಿ ನಾನು ಬರೋಕ್ಕಾಗಲಿಲ್ಲ. 2 ಲೈಕು ಕೊಟ್ಟು ಬಂದ್ಬಿಟ್ಟೆ ಬ್ರೋ. ಅಲ್ಲೇ ಸ್ವಲ್ಪ ಯಾವುದೋ ಮೈಂಡು ಒಳ್ಳೆ. ಪವನ್ ಬ್ರೋ ಅಂತಿದ್ದಾರೆ ನೋಡಿ. ಪ್ರಸಾದ್ ಅವರು ಎಲ್ಲೋಗಿದ್ರು ಬೆಳಗ್ಗೆಯಿಂದ ಗೊತ್ತಿಲ್ಲ, ಮಾತಾಡಿ. ಪಾವ್ ಇನ್ನೂ ಟೈಪ್ ಇದೆಯಾ ಮೋನಗೆ ಅನ್ನೋರೆ, ಮಾಡಿದ್ದೆ ಬರ್ತಿಲ್ಲ ಅಂತಿದ್ದಾರೆ. ಬರುತ್ತೆ ಬ್ರೋ, ಕಾಯಬೇಕು. ಹೌದು, ನೀವು ಆರ್ಡ್ ಕೊಡ್ತೀರಾ, ನಾಚಿಕೆ ಅಲ್ವಾ ಅಂತಿದ್ದಾರೆ. ಹೌದು, ನನ್ನ ನಾಚಿಕೆನೇ ನನಗೆ ಆರ್ಟು ಅಂದರೆ ಅದೇನೋ ಗೊತ್ತಿಲ್ಲ. ಪ್ರಸಾದ್ ಅಣ್ಣಯ್ಯ ಕಾಫಿ ಆಯ್ತಾ ಅಂತಿದ್ದಾರೆ ನೋಡಿ. ಆರ್ಟ್ ಕೊಡ್ತಾ ಇದ್ದಾರೆ. ಯಾರಿಗಪ್ಪ ಇದು? ನನಗೆ ಇಲ್ಲ, ಲೈವಲ್ಲಿ ಇರೋರ್ಗ ಪವನ್ ಬ್ರೋ. ಸುಮ್ಮನೆ ಜೋಕ್ಸ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಿಮಗೂ ಆರ್ಟ್ ಕೊಡ್ತಾಯಿದ್ದೀನಿ. ಹೌದಪ್ಪ, ಓಕೆ ಅಂತಿದ್ದಾರೆ. ನಾನು ಹೋಗಿ ಲೈವ್ ಆನ್ ಮಾಡ್ತೀನಿ ಸ್ವಲ್ಪ. ಓಕೆ ಬ್ರೋ, ಆಯಿತು, ಟೈಮ್ ಲೈವ್ ಆನ್ ಮಾಡಿ ಬ್ರೋ. ಸಾಧ್ಯ ಆದರೆ ನಾನು ಜಾಯ್ನ್ ಆಗ್ತೀನಿ. ನಾನು ಚಾರ್ಜ್ ಹಾಕ್ಕೊಂಡೆ ಲೈವ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಬಂದೆ. ವಾವ್, ಈಗ ನೀವು ಯಾರಿಗೆ ಕೊಟ್ಟೆ?
ಅಯ್ಯೋ ಇವ್ರ ಲೈವಲ್ಲಿ ಈಗ ಆರ್ಟ್ ಯಾರು ಕೊಟ್ರೆ ಇಲ್ಲ ನಾನು ಕಣ್ಣು ಮುಚ್ಕೊಂಡ್ರೆ ಇಲ್ಲ ನೀವು ಯಾರು ಕೊಟ್ರೆ ಲೈವಲ್ಲಿ ಇರೋರು ಈ ಇವರು ಈ ಜೋ ಏನ್ ಮಾಡ್ತಾರೆ ಗೊತ್ತಾ ಈಗ ಯಾರು ಕೊಟ್ರಿ ಯಾಕೆ ನಾಚ್ಕೊಳ್ಳೋದು ಯಾಕೆ ಕಣ್ಣು ಮುಚ್ಕೊಳ್ಳೋದು ಅಂತ ಕೇಳ್ತಾರೆ ಇದೇನು ಹೇಳೋದು ಉತ್ತರ ಮಕ್ಕೊಂಡು ಜೋ ಇತ್ತು ಕೊಡದಲೆ ಚಿಲ್ಡ್ರೆ ಎತ್ ಕೊಡ್ತಿರಲ್ಲ ಆ ಥರ ಹೇಳ್ತಾ ಇದ್ದೀರಲ್ಲ ಇತ್ತು ಕೊಟ್ಟೆ ಯಾರಿಗ ಬೇಕು ಅಂತ ಈ ತಂಗಿ ಇರುವಾಗ ಯಾಕೆ ಬೇಜಾರು ಪಿ ಕೆ ಬದಾರ್ ಪ್ಲೀಸ್ ಸ್ಮೈಲ್ ಮಾಡಿ ಎತ್ತಿದ್ದೀರಿ ಓಕೆ ಅನ್ನೋರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸ ಚಂದನ್ ಬ್ರೋ ಇದ್ದೀರಾ ಪಿ ಕೆ ಬದಾರ್ ಅಂತ ನನಗೆ ಏನೋ ಕಾಣಿಸ್ತಿಲ್ಲ ಇದು ಚಾಕ್ಲೇಟ ಇಲ್ಲ ಏನೋ ಗೊತ್ತಿಲ್ಲ ಹಿಂದೆ ಮುಂದೆ ಬೊಕ್ಕೆ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅನ್ನೋರೆ ಥ್ಯಾಂಕ್ ಯು ಸೋ ಮಚ್ ಯಾವ ಪಾವು ಯಾರಿಗೆ ಬೇಡ ಅದು ಇರಿ ಪಾವು ಯಾರಿಗೆ ಬೇಡ ಅದಕ್ಕೋಸ್ಕರನೇ ಅಲ್ವಾ ಅವತ್ತು ಏನೋ ಚರ್ಚೆ ಆಯಿತು ಅಂತಿದ್ದಾರೆ ಹೌದು ಈಗ ಹೆಂಗೆ ಆಗ್ಬಿಟ್ಟಿದೆ ಅಂದಿರಲ್ಲ ಇವಲ್ಲಿ ಒಂದು ಇಮೋಜಿಗೂ ಕಂಡು ಹಿಡಿತಾರೆ ಇವಾಗ ಕೆಲವರಿಗೆ ನಾನೇ ಹೇಳಿದ್ದೀನಿ ನನಗೆ ಅಂದ್ಬಿಟ್ಟು ಟ್ರಿಗರ್ ಆಗೋದು ಬೇಜಾರಾಗೋದು ಕೋಪ ಮಾಡ್ಕೊಂಡು ಹೋಗೋದು ಅದೆಲ್ಲ ಇರ್ತದೆ ಅಲ್ಲಿ ಇಮೋಜಿಗಳು ನೋಡಬೇಕು ಹಿಂದೆ ಮುಂದೆ ನೋಡಬೇಕು ಅದು ಹಾಕಿದ್ಮೇಲೆ ಇಮೋಜಿಗಳೇ ನೋಡಲ್ಲ ಅಲ್ಲೇ ಬೈ ಮಿಸ್ಟೇಕ್ ಮಾಡ್ಕೊಳ್ಳೋದು ಕೆಲವು ಜನ ಅಲ್ಲೇ ಅರ್ಥ ಆಗ್ಬಿಡುತ್ತೆ ಇಮೋಜಿಗಳು ನೋಡಲೇಬೇಕು ಕಂಪಲ್ಸರಿಯಾಗಿ ಅವಾಗೇ ಅರ್ಥ ಆಗೋದು ಜೋ ಹೌದು ಯಪ್ಪ ಆರ್ಟ್ಗೆ ನಮಸ್ಕಾರ ಅಂತಿದೆ ಅಯ್ಯೋ ದೇವ್ರೆ ಮನವರೇ ಇದ್ದೀರಾ ಆರ್ಟಿಂದ ಚರಿತ್ರೆನೇ ಆಗ್ಬಿಟ್ಟಿದೆ ಬಿಡುಬ್ರು ಅವಾಗೆಲ್ಲ ರಾಜ ಮಹಾರಾಜ ಕಾಲದಲ್ಲೆಲ್ಲ ಒಂದು ಹೆಣ್ಣಿಗೋಸ್ಕರ ಯಾವ ಥರ ಹೊಡೆದಾಡಿದರು ಇದನ್ನೇ ಬ್ರೋ ಅಂತಿದ್ದಾರೆ ಇದೇನೇ ಬ್ರೋ ಅಂತ ಓಕೆ ಇದು ಏನು ಟೆಂಪಲ್ಗೆ ಹೋಗಿ ಪೂಜೆ ಮಾಡಿ ಬಂದ್ರ ಬ್ರೋ ಚಂದನ್ ಬ್ರೋ ಪಿ ಕೆ ಅಂತಿದ್ದಾರೆ ಹೇಳಿ ಜೋರೆ ಹೇಳಿ ಲಾಂಗ್ ಟೈಮ್ ಆಯಿತು ಬಂದು ಲೈವ್ಗೆ ನಾನು ಹೇಳಿ ಹೋಗ್ತೀನಿ ಬ್ರೋ ಅಂತಿದ್ದಾರೆ ಓಕೆ ಬ್ರೋ ಥ್ಯಾಂಕ್ ಯು ಸೈಲೆಂಟ್ ಇದ್ದೀರಮ್ಮ ಇದ್ದಿದ್ದೀರಲ್ಲ ರೈಡಲ್ಲಿದ್ದೀರಲ್ಲ ಅದಕ್ಕೆ ಕೇಳಿದೆ ಬ್ರೋ ಅನ್ನೋರೇ ವರ್ಕ್ ಮಾಡಿ ಇಷ್ಟೊತ್ತು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಪಿ ಕೆ ಮತ್ತೆ ಅಂತಿದ್ರೆ ಹೇಳಿ ಜೋರೆ ನೀವು ಹೇಳಬೇಕು ದೊಡ್ಡವರು ನಾವು ಕೇಳಬೇಕು ಹೇಳಿ ಪಿ ಕೆ ಬ್ರದರ್ ಅಂತ ನೇತ್ರ ಅವ್ರು ಬಂದರು ಇದು ವೆಲ್ಕಮ್ ಟು ಮೈ ಲೈಫ್ ಕಾಫಿ ಆಯ್ತಾ ಹೇಗಿದ್ದೀರಾ ನಮಸ್ತೆ ನಿಮಗೂ ನೇತ್ರ ಅವರಿಗೆ ಪಾವು ಬಾಯ್ ಅಂತಿದ್ರೆ ನಾನು ಇನ್ನೊಂದು 12 ನಿಮಿಷ ಇರ್ತೀನಿ ಯಾರು ಬೇಜಾರಾಗಬೇಡಿ ಹಾಗೆ ಲೈವ್ ಮಾಡಿದೆ ಇವ್ರಿಗೆ ಮಾತಾಡಿಸ್ಬೇಕಾಗಿತ್ತು ನೇತ್ರ ಅವರೇ ನೀವು ಅಲ್ಲಿ ನೀವು ಮಾತಾಡಿದ್ರೆ ನಾನು ಮಾತಾಡ್ತೀನಲ್ವಾ ಸ್ವಿಮ್ಮಿ ಲೈವಲ್ಲಿ ನಾನು ಯಾರ ಜೊತೆ ಅಷ್ಟೊಂದು ಇದಾಗಕ್ಕೆ ಹೋಗಲ್ಲ ಮಾತಾಡ್ಸೋಕ್ಕೆ ಹೋಗಲ್ಲ ನಾನೇ ಹೇಳ್ಕೊತಾ ಇದ್ದೀನಿ ಹೊಸಬ್ರಿಗೆ ಅದರಲ್ಲೂ ನೀವು ನೀವೇನಾದ್ರು ಮಾತಾಡಿದ್ರೆ ನಾನು ಮಾತಾಡ್ತೀನಿ ಅಲ್ವಾ ನೀವು ಅಲ್ಲಿ ಬೇಜಾರು ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಾಯಿರಿ ನನಗೆ ಸ್ವಲ್ಪ ಇದಾಯಿತು ಯಾರೂ ನಾನು ಬೇಜಾರು ಮಾಡ್ಕೊಳ್ಳಿಲ್ಲ ಬಿಡು ಹೋಗಲಿ ಆಯಿತು ಅಂದ್ಬಿಟ್ಟು ಸುಮ್ಮನಾದಿದ್ದಾರೆ ನಮಗೂ ಬ್ಲೂ ಕೊಡಿ ಸರ್ ಕೊಟ್ಟಿದ್ದೀನಿ ಮೇಡಮ್ ನಾನು ಕೇಳೋದೇ ಇಲ್ಲ ಆಗಲೇ ಕೊಟ್ಟಿರ್ತೀನಿ ನಮ್ಗೆ ಗೊತ್ತಿರೋರು ಮಾತ್ರ ಬ್ಲೂ ನೀವು ಯಾವ ಊರು ನೇತ್ರ ಅವರೇ ಕೇಳ್ಬೋದಾ ಸೈಡಲ್ಲಿ ಆರ್ಟ್ ಕೊಡ್ತಾ ಇದ್ದೀನಿ ಪಿ ಕೆ ಬ್ರದರ್ ತಗೊಳ್ಳಿ ಅಂತಿದ್ರೆ ಆರ್ಟ್ ಬರ್ತಾ ಇಲ್ವಲ್ಲ ಕಾಣ್ತಾ ಇಲ್ಲ ನನಗೆ ಇಲ್ಲಿ ಥ್ಯಾಂಕ್ ಯು ಸೊ ಮಚ್ ಕೊಡ್ತಿದ್ದಕ್ಕೆ ಯಾರೆಲ್ಲ ನನ್ನ ಲೈವ್ ಬಂದು ನನ್ನ ಜೊತೆ ಮಾತಾಡ್ತಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಟೆಂಪಲ್ ಅಲ್ಲ ಬ್ರೋ ಮನೆಯಲ್ಲಿ ಪೂಜೆ ಇರುತ್ತಲ್ಲ ಅದಕ್ಕೆ ಹೋಗಿ ಬರೋದು ಗೊತ್ತಾಯ್ತು ಅದೇ ಮನೆಗೆ ಹೋಗಿ ಮನೆಯಲ್ಲಿ ಹೋಗಿ ಕರೀತಾರಲ್ಲ ಅದ ಯಾವ ದೇವರು ಬ್ರೋ ನಿಮ್ಮದು ಅದಕ್ಕೊಂದು ಹೆಸರು ಇದೆ ಅದು ನೆನಪು ಬರ್ತಾ ಇಲ್ಲ ಏನು ಹೇಳೋದು ಅಂತ ಮನೆಗೆ ಹೋಗಿ ಇದು ಮಾಡ್ತಾರೆ ನೀವು ಹೋಗಿ ಮನೆಯಲ್ಲಿ ಪೂಜೆ ಮಾಡ್ತೀನಿ ಅಂದ್ರಲ್ಲ ಅದು ಯಾವ ದೇವರು ನಿಮ್ದು ಯಾವ ದೇವರು ಅದು ಹೇಗೆ ಮಾಡ್ತೀರ ಒಂದು ಸ್ವಲ್ಪ ಹೇಳಿ ಓಕೆ ಸಾರ್ ನಮ್ಮದು ಕೊಪ್ಪಳ ಸಾರ್ ಅಂತಿದ್ದಾರೆ ಅದಕ್ಕೆ ಇಷ್ಟು ಚುರುಕು ಮೈಂಡು ಶಾರ್ಪ್ ಮೈಂಡು ನಿಮ್ಮದು ಲಗ ಅಂತ ಹೊಡಿತಾ ಇರ್ತೀರ ಮೆಸೇಜ್ ನಮ್ಮದೆಲ್ಲ ಅವಾಗೆಲ್ಲ
ಮೆಸೇಜ್ ಇದು ಲೈವ್ಗಳಲ್ಲಿ ಮಾಡ್ತಾ ಇದ್ದೋ, ಈಗಲೂ ಮಾಡ್ತೀವಿ ಪೂಜೆ ಗೃಹ ಪ್ರವೇಶ. ಓಕೆ ಬ್ರೋ, ಗೊತ್ತಾಯ್ತು ಈಗ, ಗೊತ್ತಾಯ್ತು ಬ್ರೋ. ನೋಡಿದ್ದೀನಿ ಸತ್ಯನಾರಾಯಣ ಪೂಜೆ ಗೃಹ ಪ್ರವೇಶ ಇದರಲ್ಲೆಲ್ಲ ನೋಡಿದ್ದೀನಿ ಪೂಜೆ ಮಾಡೋದು. ಪಿ ಕೆ ಬ್ರದರ್ ಅಂತ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮನೆಗೆ ಹೋಗ್ತಾ ಇದ್ದೀರಾ ಅವರೇ? ಅದಕ್ಕೋಸ್ಕರ ಹೇಳ್ತೀರಾ, ನನ್ನ ಲೈವ್ ಬಂದಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ. ಚುರುಕ ಅಂದರೆ ಏನು ಗೊತ್ತಾ, ಹಿಂಗೆ ನೋಡಿ ಅಲ್ಲಿ ಇಮೋಜಿ ನೋಡಿ ಅಲ್ಲಿ, ಅದು ಏನಾಗುತ್ತೆ ಅಂತಂದರೆ ಅವಾಗ ಅವರು ಕಾಮಿಡಿ ಮಾಡ್ತವ್ರೆ ಅಂತ ಅನ್ಕೋಬೇಕು. ಕೆಲವು ಅಲ್ಲಿ ಅದ್ರ ಮುಂದೆ ಅವ್ರು ಏನಾದ್ರು ಚುರುಕ ಅಂತ ಒಂದು ಯಾವ್ದಾರ ಇನ್ನೊಂದು ಬೇರೆ ಥರ ಇಮೋಜಿ, ಕೋಪದ ಇಲ್ಲ ಅಳೋ ಇಮೋಜಿ ಹಾಕಿದ್ರೆ ಅದೇ ಥರ ತಿಳ್ಕೊಬೇಕು. ಇಲ್ಲೇ ಬೈ ಮಿಸ್ಟೇಕ್ ಮಾಡ್ಕೊಳ್ಳೋದು. ಅವಾಗ ಅರ್ಥ ಆಗ್ಬಿಡುತ್ತೆ ನಮ್ಗೆ ಏನು ಅಂತ. ಚುರುಕಂದರೆ ಶಾರ್ಪ್ ಇದೆ ಮೈಂಡು ಅಂತ, ಆ್ಯಕ್ಟಿವ್ ಇದ್ದಿರಲ್ಲ ಇದರಲ್ಲಿ ಅಂತ, ವೈಟಿಲಿ ಅಂತ. ಓಕೆ ಪಿ ಕೆ ಬಾಯ್, ವರ್ಕ್ ಇದೆ ಅಂತ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್ ಜೋ ಅವರೇ, ನನ್ನ ಲೈವ್ಗೆ ಬಂದು ಮಾತಾಡಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಅವರು ಕನೆಕ್ಟ್ ಆಗಿ ಕೊಡ್ತಾರೆ ನೇತ್ರವ್ರೆ. ಹಾರ್ಟ್ ಕೊಡ್ತಾಯಿದ್ದೀನಿ ಚಂದನ್ ಬ್ರೋ ಅವರು. ಥ್ಯಾಂಕ್ ಯು ಸೋ ಮಚ್ ಬ್ರೋ, ನಿಮ್ಗೂ ಹಾರ್ಟ್ ಕೊಡ್ತಾಯಿದ್ದೀನಿ ಈ ಕಡೆಯಿಂದ. ಓ ಬ್ರದರ್, ಬಸ್ಸಲ್ಲಿ ಇದ್ದೀನಿ ಬ್ರದರ್ ಅಂತಿದ್ರೆ. ಥ್ಯಾಂಕ್ ಯು ಬಸ್ಸಲ್ಲಿದ್ದು ನಾನು ಲೈವ್ ಬಂದು ಮೆಸೇಜ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಕೊಟ್ಟಿದ್ದೀನಿ ನೋಡಿ ಸಿಸ್ಟರ್, ಕೊಟ್ಟಿದ್ದಾರಂತೆ ನೋಡಿ ನೇತ್ರ ಅವರೇ. ಅವ್ರಿಗೂ ರಿಟರ್ನ್ ಮಾಡಿ. ಈಗ ಒಬ್ರಿಗೊಬ್ರು ವೀಡಿಯೋಸು ಇಲ್ಲ ಶಾರ್ಟ್ಸ್ ನೋಡಿ ಕಮೆಂಟ್ ಮಾಡಿ. ಏನೋ ಲೈವ್ಗಳಲ್ಲಿ ಹೇಳ್ತಾರೆ ಈಗಲೇ ಕೊಡಬಾರ್ದು ಅಂತ. ಯಾರು ಮರೀದೆ ನೆನ್ಪು ಮಾಡಿಕೊಂಡು ಒಬ್ರಿಗೊಬ್ರು ಗಿಫ್ಟ್ ಮಾಡ್ಕೊಳ್ಳಿ. ಮತ್ತೆ ಹೇಳಿ ಸಮಾಚಾರ ಎಲ್ಲರೂ, ಹೇಗೆ ನಡೀತಾ ಇದೆ ಲೈಫು? ನಾನಿನ್ನೊಂದು 5 ನಿಮಿಷ, ಇನ್ನೊಂದು 7 ನಿಮಿಷ ಇರ್ತೀನಿ, ಯಾರು ಬೇಜಾರಾಗಬೇಡಿ. ನೀವು ನೇತ್ರ ಅವರೇ ಲೈವ್ ಮಾಡ್ತೀರಾ? ಚಂದನ್ ಅವರೇ ಚಂದನ್ ಬ್ರೋ ನೀವು ಲೈವ್ ಮಾಡ್ತೀರಾ? ಅವ್ರು ಮಾಡ್ತಾರೆ, ಅವರು ಫ್ರೀ ದಿನಗಳಲ್ಲಿ ಮಾಡ್ತಾರೆ ಅನ್ಕೋತೀನಿ. ಯಾಕೋ ಅವರು ವರ್ಕಲ್ಲಿ ಇರೋದು. ವೈಟಿಗೆ ಬಂದು 6 ಮಂತ್ ಆಯಿತು. ಇವಾಗ ಆಗಲ್ಲ ಅಮ್ಮ, ನಾನು ಹೇಳ್ತಾ ಇರೋದು ನೇತ್ರ ಅವರೇ, ನಾನು ಹೇಳೋದು ಕೇಳಿ ಇಲ್ಲಿ ಸ್ವಲ್ಪ. ಏನು ಹೇಳ್ತಾ ಇದ್ದೀನಿ ಅಂತಂದರೆ, ವೈಟಿಲಿ ಆ್ಯಕ್ಟಿವ್ ಅಂತಂದರೆ ಈಗ ಕಾನ್ಸಿಯನ್ಸ್ ಇರುತ್ತೆ, ಓಡ್ತಾ ಇರುತ್ತೆ ತಲೆಯಲ್ಲಿ ಮೈಂಡು. ನಾನು ಸಬ್ ಆಗಬೇಕು, ನಾನು ಒಬ್ರಿಗೆ ಲೈವ್ಗಳಿಗೆ ಹೋಗ್ಬೇಕು, ಸಪೋರ್ಟ್ ಮಾಡಬೇಕು, ಅವರು ನನಸಲ್ಲ ಸಪೋರ್ಟ್ ಮಾಡಬೇಕು, ನಾನು ಮುಂದೆ ಗ್ರೋತ್ ಆಗಬೇಕು ಅನ್ನೋದು ಮೈಂಡ್ ಸೆಟ್ ಓಡ್ತಾ ಇರುತ್ತೆ ಅಂತ ನಾನು ಆ ರೀತಿಲಿ ಹೇಳ್ತಾ ಇರೋದು. ಆಗ್ತಾ ಇದ್ದೀರಾ? ಗೊತ್ತಾಯಿತು ನನಗೆ. ಲೈವ್ ಮಾಡಲ್ಲ ಸಾರ್ ಅಂತಿದ್ದಾರೆ. ಲೈವ್ ಮಾಡಿ ಬ್ರೋ, ಲೈವ್ ಎಲ್ಲ ಇಲ್ಲ ಬ್ರೋ ಅಂತಿದ್ದಾರೆ. ನೀವು ಮಾಡಲ್ವ ಬ್ರೋ? ಓಕೆ. ಇದು ಚಾನಲ್ ವೀಡಿಯೋಸ್ ಹಾಕ್ತೀರಾ ನೀವು? ಚಂದನ್ ಬ್ರೋ, ಇವರು ನೇತ್ರ ಅವರು ವೀಡಿಯೋಸ್ ಹಾಕ್ತಾರಾ? ಡಿ ಬಾಸ್ ಸಾಂಗ್ಗೆ ಕಾಮೆಂಟ್ ಮಾಡಿದ್ದೀನಿ, ನೋಟ್ ಹಾಕಿದ್ದೀನಿ, ನಾಳೆ ರಿಟರ್ನ್ ಮಾಡಿ ಅಂತಿದ್ದಾರೆ. ಖಂಡಿತ ಮಾಡಿ, ರಿಟರ್ನು ಮಾಡ್ತಾರೆ ಬಿಡಿ. ಅವರೇ ನನ್ನದು ಸಪೋರ್ಟಿಂಗ್ ಚಾನಲ್ ಬ್ರೋ ಅಂತಿದ್ದಾರೆ. ಓಕೆ. ನಾನು ಸಪೋರ್ಟ್ ಚಾನಲ್ ಸಪೋರ್ಟ್ ಚಾನಲ್ ಅಂತ ಮಾಡ್ಕೊಂಡೇ ಬಂದೆ ಬ್ರೋ. ಇದು ಒರಿಜಿನಲ್ ಐ ಡಿ, ಇದು ನಂದು. ಇನ್ನೊಂದಿದೆ ಸಪೋರ್ಟ್ ಐ ಡಿ. ಇದು ಒರಿಜಿನಲ್ ಆಗಿ ನಾನೇನೇ ಅಂದರೆ ಆಲ್ಮೋಸ್ಟು ಲೈವ್ಗಳಿಗೆ ಹೋಗ್ತೀನಿ. ನಾನು ವೀಡಿಯೋಸ್ಗಳು ಮಾಡಿ ಅಪ್ಲೋಡ್ ಮಾಡಿ ಅಂತಾರೆ. ನಾನೇ ವೀಡಿಯೋಸ್ಗಳು ಮಾಡಿ ಅಪ್ಲೋಡ್ ಮಾಡಿಲ್ಲ. ಸುಮಾರು ಒಂದು 5-6 ಮಾಡಿ ಹಾಕಿದ್ದೀನಿ ಅಷ್ಟೇ. ನಾನು ಮೊಬೈಲು ಇದಿಲ್ಲ, ಏನೋ ಮೊಬೈಲು ಪ್ರಾಬ್ಲಮ್ ಇದೆ, ಸರಿ ಇಲ್ಲ, ಕ್ಯಾಮ್ರಾ ಕ್ಲಿಯರಿಟಿ ಇಲ್ಲ, ಚೆನ್ನಾಗಿಲ್ಲ. ಸೊ ಹಾಗಾಗಿ ನಾನೇ ವೀಡಿಯೋಸ್ ಆಗ್ತಾಯಿಲ್ಲ. ಮಾಡ್ತೀನಿ. ವಿಡಿಯೋ ವಾಚ್ ಮಾಡಿ ಅಂತಿದ್ದಾರೆ ನೋಡಿ. ಅವರೇ ಇವರು ನೇತ್ರ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಅವರು ವಿಡಿಯೋ ವಾಚ್ ಮಾಡಿ ಕಮೆಂಟ್ ಹಾಕಿ ಅಂತಿದ್ದಾರೆ. ನೇತ್ರ ಅವರೇ ಅವರು ಖಂಡಿತ ನೋಡಿ ಇದು ಮಾಡ್ತಾರೆ. ನೀವು ಹಾಗೆ ಅವರು ವಿಡಿಯೋ ಥ್ಯಾಂಕ್ ಯು. ಯಾರ್ಯಾರು ಬಂದಿದ್ದೀರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೌದಾ ಬ್ರೋ ಅಂತಿದ್ದಾರೆ. ಹೌದು ಬ್ರೋ, ಹೌದು. ಸೆಟ್ಟು ಇನ್ನೊಂದು ಮೊಬೈಲು ಕಂಡೀಷನಲ್ಲಿ ಇಲ್ಲ. ಒಂದೊಂದು ಟೈಮು ರೀಚಾರ್ಜಿಗೆ ದುಡ್ಡಿರಲ್ಲ. ಬಾಯ್ ಹಾಲ್ ಅಂತಿದ್ದಾರೆ. ಹೋಗ್ತಾ ಇದ್ದೀರಾ ಬ್ರೋ? ಹೋಗ್ತಾ ಇದ್ದೀರಾ ನೇತ್ರ ಅವರೇ?
ಕೆಲಸ ಇದ್ದರೆ ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬಂದು ಮೆಸೇಜ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹೋಗಿ ಬನ್ನಿ, ಒಳ್ಳೆಯದಾಗಲಿ. ನಿಮಗೆ ನೈಟ್ ವರ್ಕು ಸಿಗ್ತಿಲ್ಲ. ಗುಡ್ ಈವ್ನಿಂಗ್. ಕಾಫಿ ಟೀ ಆಯಿತಾ? ಹೇಗಿದ್ದೀರಾ? ನಿಮ್ಮದು ಚಾನಲ್ ಇದೆ, ನೋಡಿದ್ದೀನಿ. ನಿಮಗೂ ಬ್ಲೋ ಕೊಡ್ತೀನಿ ರೀ, ಒಂದು ನಿಮಿಷ. ಅಯ್ಯೋ, ಏನಾಗೋಯ್ತು. ಸಾರಿ. ಅದೇನೋ ಮಾಡೋಕ್ಕೂ ಡಿಲೀಟ್ ಆಗೋಯ್ತು. ಸಾರಿ ಶ್ವೇತಾ ಅವರೇ, ಏನೋ ಅನ್ಕೋಬೇಡಿ. ಟಚ್ ಆಗೋಯ್ತು ಕೈ. ಪಿ ಕೆ ಬ್ರದರ್ ಅಂತಿದ್ದಾರೆ. ಹೇಳಿ ಏನೋ ಅವ್ರು ಹೇಳಿ. ಲೇಕ್ ಡನ್ ಅಂತಿದ್ದಾರೆ. ಓಕೆ. ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಫಸ್ಟ್ ಟೈಮು ನೇತ್ರ ಅವರು ಫಸ್ಟ್ ಟೈಮ್ ಬಂದಿದ್ದಾರೆ. ಅನು ಅವರು ಫಸ್ಟ್ ಟೈಮು, ಚಂದನ್ ಅವರು ಫಸ್ಟ್ ಟೈಮು. ಇವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೋಗಿ ಬನ್ನಿ ನೇತ್ರ ಅವ್ರೆ. ಟಾಟಾ, ಬಾಯ್. ಸೂಪರ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು. ಎಲ್ಲಿಂದ ನೀವು ಶ್ವೇತಾ ಅವರು ಕೇಳ್ಬೋದಾ? ಯಾವ ಊರು, ಏನು ಅರ್ಥ ಆಗಿಲ್ಲ ಅಂತಿದ್ದಾರೆ. ಅಂದರೆ ನೀವು ಆಯ್ ಅಂತ ಮಾಡಿದ್ರಲ್ಲ, ಅದು ಡಿಲೀಟ್ ಆಗೋಯ್ತು. ಬರಬೇಕು. ನಮ್ಮನ್ನೆಲ್ಲ ಮರ್ತಿರೋ ಅಪ್ಪ ಅವರಿಗೆ ಜಯವಾಗಲಿ, ಶುಭವಾಗಲಿ. ಬನ್ನಿ, ವೆಲ್ಕಮ್ ಟು ಮೈ ಲೈವ್. ಬನ್ನಿ. ನಾನು ಅಪರೂಪ ಮಾಡೋದು ಶ್ವೇತಾ ಅವರೇ, ನಾನು ಲೈವು ನಾನು ಯಾವಾಗೂ ಎನಿ ಟೈಮ್ ಮಾಡಲ್ಲ. ಸೊ ಸಾರಿ ಕಾಲ್ ಬಂದಿತ್ತು. ಕಾಲ್ ಬಂದಿತ್ತು. ವೆಲ್ಕಮ್ ಅಂತಿದ್ದಾರೆ. ಥ್ಯಾಂಕ್ ಯು ಶ್ವೇತಾ ಅವರೇ. ನೆಟ್ವರ್ಕ್ ಸಿಗ್ತಿಲ್ಲ ಅನಿಸುತ್ತೆ. ಇಲ್ಲ ಕಾಲ್ ಬಂದಿತ್ತು ಅನ್ನೋರೆ. ಸೂಪರ್ ಅಂತ ಸಪೋರ್ಟಿಂಗಲ್ಲಿದ್ದಾರೆ. ಗೋಕರ್ಣನೋ ಪ್ರಾಬ್ಲಮ್ ಅಂತಿದ್ದಾರೆ. ಓಕೆ ಥ್ಯಾಂಕ್ ಯು. ಮರ್ತಿದ್ದೀನ ಗುನ್ನ ಕೊಡ್ತಾಯಿದ್ದಾರೆ ಯೋಚನೆ ಮಾಡಿಕೊಂಡು. ಇನ್ನೇನು ಮತ್ತೆ ಮಗು ಆಗಿದೆ. ಒಂದು ಪಿ ಕೆ ಬ್ರದರ್ ಎಲ್ಲಿ ಹೋದ್ರು, ಎತ್ತ ಏನು ಮಗು ಆಗಿದೆ, ಕರೆಯೋಣ ಒಂದು ಇದಿಲ್ಲ. ಇನ್ನೇನು ಮಾಡೋದು, ನಾವೆಲ್ಲಿ ಹೋಗ್ಬೇಕು? ವೈಟಿಂದನೇ ಆಚೆ ಹೋಗ್ಬೇಕು ಅಷ್ಟೇ ನಾವೆಲ್ಲ. ನೀವು ಲೈವ್ ಮಾಡಿದ್ದೆ ಇವತ್ತು ಅಲ್ವಾ ಬ್ರೋ ಅಂತಿದ್ದೀರಿ. ಇಲ್ಲ ಬ್ರೋ, ನಾನು ಆವಾಗ ಹಳೆ ಫೋನ್ ಇತ್ತು, ಅದರಲ್ಲಿ ಲೈವ್ ಮಾಡ್ತಾಯಿದ್ದೆ. ಅದು ಕೆಟ್ಟೋಗ್ಬಿಡ್ತು, ಅದು ಫೋನು ಇದಾಯಿತು. ಹಾಗಾಗಿ ಇದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೊಂಡು ಇದರಲ್ಲಿ ಜಿಮೇಲ್ ಅಕೌಂಟು ರೆಡಿ ಮಾಡಿ ಇದರಲ್ಲಿ ಒಂದು 3ನೇ ಬಾರಿಯನ್ನು ಲೈವ್ ಮಾಡ್ತಾಯಿದ್ದೀನಿ ಬ್ರೋ. ಅಪರೂಪ ಮಾಡೋದು ಲೈವ್. ನೀವು ಒಂದೊಂದು ಟೈಮ್ ಮಾಡಿ ಬ್ರೋ ಲೈವು, ಚೆನ್ನಾಗಿರುತ್ತೆ. ಇದು ಹೋಮ ಗೀಮ ಎಲ್ಲ ಇದೇನೋ ಪೂಜೆ ಎಲ್ಲ ಮಾಡ್ತೀನಿ ಏನೋ ಅದು ಮಾಡ್ತಾ, ಅದು ವೀಡಿಯೋಸು, ಅದು ಮಾಮೂಲಿ ಲೈವ್ ಓಡ್ತಾಯಿದ್ರೆ, ಇಲ್ಲ ವೀಡಿಯೋಸ್ ಮಾಡಿದ್ರೆ ಪರವಾಗಿಲ್ಲ. ಲೈವ್ ಓಡ್ತಾಯಿದ್ರೆ ಅದ್ರ ಪಾಡಿಗೆ ಅದು ಇದಾಗುತ್ತೆ, ನಿಮ್ಗೆ ವಾಚ್ ಅವರು ಕಂಪ್ಲೀಟ್ ಆಗುತ್ತೆ. ಆ ಥರ ಮಾಡ್ಕೊಳ್ಳಿ. ಓಕೆ, ಬಸ್ಸು ಎಕ್ಸ್ಚೇಂಜ್ ಮಾಡಬೇಕು ಬ್ರೋ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನ್ನೋರೆ. ಇಷ್ಟೊತ್ತು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಹೋಗಿ ಬನ್ನಿ, ಶುಭವಾಗಲಿ, ಒಳ್ಳೆಯದಾಗಲಿ. ಪಿ ಕೆ ಬ್ರದರ್ ಅಂತ ಬಾಯ್ ಹೇಳ್ತಿದ್ದಾರೆ. ಬಾಯ್ ಟಾಟಾ ಅನ್ನೋರೆ. ಥ್ಯಾಂಕ್ ಯು ಸೋ ಮಚ್. ನಾನು ಅಷ್ಟೇ ಮಾಡಬೇಕು ಅನಿಸಿದ್ರೆ ಲೈಕ್ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲಿಕ್ಕೆ. ಲೈವ್ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲಿಕ್ಕೆ ಹೋಗಲ್ಲ ಅಂತಿದ್ದೀರಿ. ಲೈವ್ ಮಾಡ್ತಾ ಇರಲ್ಲ ನೀವು, ಲೈವ್ ಮಾಡ್ತೀರಲ್ಲ ನೀವು, ನೋಡಿದ್ದೀನಿ. ಸೂಪರ್ ಲೈವ್ ಸಾರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅವರೇ. ನೆಟ್ವರ್ಕ್ ಗೋವಿಂದ. ಇಲ್ಲ ನೆಟ್ವರ್ಕ್ ಇದೆ. ಇವತ್ತು ನನಗೆ ಭಾರಿ ಖುಷಿ ಆಯ್ತಿದೆ. ನನಗೆ ಎಲ್ಲ ಇಷ್ಟು ಜನ ಬಂದಿದ್ದು ಇವತ್ತು ಫಸ್ಟ್ ಟೈಮ್ ಮಾಡಿದಾಗ. ಎಷ್ಟು ಜನ, 30 ಇನ್ನೂ ಜಾಸ್ತಿ ಜನನೇ ಇದ್ರು. ಅವಾಗ ಕಟ್ಟಾಗೋಯ್ತು ಲೈವ್. ಹೇಗಿದ್ದೀರಾ ಶ್ವೇತಾ ಅವರೇ? ಹೇಗಿದ್ದೀರಾ? ಬಾಯ್ ಅನುಸಿಸ್ ಅಂತಿದ್ದಾರೆ ನೋಡಿ. ಹೋದ್ರು ಅನಿಸುತ್ತೆ. ಓಕೆ ಇದ್ದಾರೆ ನೋಡಿ. ನೋ ಪಿ ಕೆ, ಓನ್ಲಿ ಕಿಂಗ್ ಅಂತಿದ್ದಾರೆ. ನಕ್ಕೊಂಡು ಆರ್ಡ್ ಬೇರೆ ಕೊಡ್ತಾಯಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಾಬಾ. ನಿಮ್ಮ ಪ್ರೀತಿ ಅಭಿಮಾನ ಹೀಗೆ ಇರಲಿ. ನನಗೆ ಸ್ವಲ್ಪ ಕೊಟ್ಟಿಗೆ ಕೆಲಸ ಇದೆ, ಮಾಡಿಕೊಂಡು ನಿಮ್ಮ ಆಮೇಲೆ ಜಾಯ್ನ್ ಆಗ್ತೀನಿ. ಓಕೆ ನಾನು ಇನ್ನೇನು ಎಂಡ್ ಮಾಡ್ತೀನಿ. ನಾನು ಅರ್ಧ ಗಂಟೆ ಲೈವ್ ಮಾಡೋಣ ಅಂತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬಂದು ನನ್ನ ಜೊತೆ ಮಾತಾಡಿದ್ದಕ್ಕೆ ಶ್ವೇತಾ ಅವರೇ, ನಿಮಗೆ ಹೋಗಿ ಬನ್ನಿ, ಒಳ್ಳೆಯದಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ. ವೈಟಿಯಿಂದ ದೂರ ಏನು ಬೇಡ. ನಾನು ಎಲ್ಲೇ ಹೋದರೂ ಮತ್ತೆ ಬಂದೇ ಬರುವೆ ನನ್ನ ಅಣ್ಣಂದಿರಿಗಾಗಿ. ಇದು ಹಾರ್ಟ್ ಟಚಿಂಗ್ ಆಗೋಯ್ತು. ಹಾರ್ಟ್ ಟಚ್ ಆಗೋಯ್ತು ಪಾಪ. ಇದು ಈ ಮಾತು, ಇದು ಫೇಂಟ್ ಹಾರ್ಟ್ ಇರಲಿ ಇದು. ಥ್ಯಾಂಕ್ ಯು ಸೋ ಮಚ್ ಪಾಪ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಇರಲಿ. ಆದರೂ ಒಂದು ಬೇಜಾರು, ನಾಮಕರಣ ಕರಲಿಲ್ಲವಲ್ಲ ಅಂತ. ಹೌದಾ, ನೋಡೋಣ ಬ್ರೋ ಅಂತಿದ್ದಾರೆ. ಮಾಡಿ ಬ್ರೋ, ಒಳ್ಳೇದಾಗುತ್ತೆ ಮಾಡಿ. ನಿಮ್ಮದು ಎಲ್ಲ ಕ್ಯೂರ್ ಆದಮೇಲೆ, ವಾಸಿ ಆದಮೇಲೆ ಸಪೋರ್ಟರು
ನಾನು ಅದೇ ಥರ ನಿಮ್ಮ ಥರನೇ ಬಂದಿತ್ತು. ಮಾಡಿ ಸಪೋರ್ಟ್ ಮಾಡಿ, ನಾವು ಮಾಡ್ತೀವಿ. ಲೈವ್ ಮಾಡಿ ಸುಮಿ ಆಗಿರೋ ಖುಷಿಯಾಗಿರ್ಬೋದು, ಆಮೇಲೆ ಇನ್ನೂ ಸುಮಾರು ಜನ ಇದ್ದಾರೆ. ಆ ಹೆಸರುಗಳು ನೆನಪಿಲ್ಲ, ನೆನಪಿದೆ ಬಟ್ಟು ಅಷ್ಟೊಂದು ನೆನಪು ಬರ್ತಾ ಇಲ್ಲ. ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಅಂತಿದ್ದಾರೆ, ನನಗೆ ಸಪೋರ್ಟ್ ಮೆಸೇಜ್ ಬೇಡ, ಮಾತಾಡಿ. ಎಲ್ಲ ಕೆಲಸ ಮುಗಿತಪ್ಪ, ಎಲ್ಲ ಕಿರಿಸ್ತಾ ಇದ್ದಾರಲ್ಲ ನಿಮ್ಮ ಮನೇಲಿ. ನೆಟ್ವರ್ಕ್ ಬೇರೆ ಹೋಗಿತ್ತು ನಿಮ್ಮದು, ನಾನು ಬಾಯಿ ಹೇಳಿ ಬಂದೆ. ಏನೋ ಸಮಸ್ಯೆ ಆಗಿರುತ್ತೆ ಅಂತ ಕಾಯ್ತೀನಿ, ಒಂದು 2 ನಿಮಿಷ ಕಾಯ್ತೀನಿ. ಬರಲೇ ಇಲ್ವಾ, ಹೋಗ್ಬಿಡ್ತೀನಿ ಆ ಥರ. ಅದೇನು ಹಂಗೆ ಆಗ್ಬಿಟ್ಟಿದ್ದು ನನ್ನ ಪರಿಸ್ಥಿತಿ. ಹೀಗೆ ಖುಷಿಯಾಗಿರಿ ಬ್ರೋ ಅಂತಿದ್ದಾರೆ. ಖುಷಿ ಇದೆ ಬ್ರೋ, ಬಟ್ ಏನಂದರೆ ಒಳಗಿನ ನೋವು ಯಾರಿಗೂ ಅರ್ಥ ಆಗಲ್ಲ ಬ್ರೋ. ಅದು ಆಲ್ಮೋಸ್ಟ್ ಏನೋ ಕೇಳಿದೆ, ಕೆಲವರು ಅರ್ಥ ಮಾಡ್ಕೊಂಡ್ರು, ಕೆಲವರು ಹೋದ್ರು. ಬಿಟ್ಟಾಕ್ಬಿಟ್ಟಿದ್ದೀನಿ ಬ್ರೋ. ಈ ಖುಷಿಯಾಗಿದ್ದೀನಿ, ನೋಡ್ತಿದ್ದೀರಲ್ಲ ನೀವೇ ನಿನ್ನೆ ಮೊನ್ನೆ ಮಾಮೂಲಿ ಕೆಲವು ಲೈವ್ಗಳಲ್ಲಿ. ಖುಷಿಯಾಗಿರೋದೇ ನನ್ನ ಆಸೆ. ಎಲ್ಲರೂ ಖುಷಿಯಾಗಿರ್ಬೇಕು ನನ್ನ ಜೊತೆ ಅನ್ನೋದು ನನಗೂ ಆಸೆ. ಒಂದು ಮಾತು 2 ಸಲ ಕೇಳ್ತಿದೆ, ಹೌದಾ ಏನೋ ಮೊಬೈಲ್ ಪ್ರಾಬ್ಲಮ್ ಇರು. ಇಲ್ಲ ನಗ್ತಾ ಇದ್ದೀರ ಅಂದರೆ ಇಲ್ಲ, ಏನೂ ಇಲ್ಲ, ಪ್ರಾಬ್ಲಮ್ಮು ಕರೆಕ್ಟಾಗಿದೆ. ಸ್ಕ್ರೀನ್ ಶಾಟ್ ಇಟ್ಕೋ, ನಿನ್ನ ಹೆಂಡ್ತಿಗೆ ತೋರಿಸು ಅಂತೆ ನನ್ನ ತಂಗಿ ಕೇಳ್ತಿತ್ತು ಅಂತ. ಏನು ಆ ರೇಂಜ್ಗೆ ನನಗೆ ಆಗಲೇ ಹೇಳೋದ್ನಲ್ಲ ನಿಮ್ಮ ಲೈವಲ್ಲಿ, ಎರಡು ಮದುವೆ ಆಗಿ ಮಕ್ಕಳು ತೋರ್ಸೋಣ ಆಯಿತು. ಇದು ತೋರಿಸ್ತೀನಿ, ಸ್ಕ್ರೀನ್ ಶಾಟ್ ಇಟ್ಕೋ, ನಿಂತ ಹೆಂಡ್ತಿಗೆ ತೋರಿಸು. ಮಾತ್ರ ಬೆಂಕಿ ನೀರು. ಹೌದಾ ಹುಲಿಯಾ? ಹೌದು ಹುಲಿಯಾ. ಖುಷಿನೂ ಇರುತ್ತೆ, ಬೇಜಾರಿರುತ್ತೆ, ಎಲ್ಲ ಇರುತ್ತೆ. ಯಾರಾದರೂ ದೂರ ಆದಾಗ ಸಾಯೋವಷ್ಟು ನೋವಾಗುತ್ತೆ ಅಲ್ವಾ ಅಣ್ಣ? ಹೌದು, ಸೂಪರ್ ಲೈನ್ ಇದು ಮಾತ್ರ, ಸಖತ್ತಿದು. ಚಂದನ್ ಬ್ರೋ ಇದ್ದೀರಾ? ಇದಂತೂ ಇನ್ನೊಂದ್ಸರಿ ಓದ್ತೀನಿ, ಇದು ಇಷ್ಟ ಇದೆ. ಖುಷಿನೂ ಇರುತ್ತೆ, ಬೇಜಾರು ಇರುತ್ತೆ, ಎಲ್ಲ ಇರುತ್ತೆ. ಯಾರಾದ್ರು ದೂರ ಆದಾಗ ಸಾಯೋವಷ್ಟು ನೋವಾಗುತ್ತೆ ಅಲ್ವಾ ಅಣ್ಣ? ಹೌದೌದು, ಖಂಡಿತ 100% ಅಲ್ಲ, 1000%. ಅದು ಆಲ್ಮೋಸ್ಟ್ ಆಗ್ಬಿಟ್ಟಿದೆ ನನ್ನ ಇದರಲ್ಲಿ ಪಾಪ. ಬಟ್ ಏನಂದರೆ ನಿಮ್ಮದು ಫಸ್ಟ್ ಇತ್ತಲ್ಲ ಏನೋ ಚಾನಲ್ಲು, ಅದು ಡಿಲೀಟ್ ಆಗಬಾರ್ದಾಯ್ತು. ಇಲ್ಲಿ ಎಲ್ಲೋ ಇರ್ತಿದ್ರಿ, ಇವಾಗ ಇಷ್ಟೊಂದು ಡಾಲರ್ ಹತ್ತತ್ರ ಒಟ್ಟು ತೋರಿಸ್ಬೇಡ ಅಂತಿದ್ದಾರೆ. ಅದು ತೋರಿಸ್ತೀನಿ, ಬಿಡಲ್ಲ. ಆ ಖುಷಿ ಬ್ರದರ್ಸ್ ಇದೇನು ಅಣ್ಣಂದಿರಿಗಾಗಿ ಬರುವೆ ಇಲ್ಲೇ ಇದು ಅಂತ ಹಾಕಿದಿರಲ್ಲ, ಅದು ಮಾತ್ರ ತೋರಿಸ್ಬೇಕಂತೆ, ಇದು ತೋರಿಸ್ಬಾರ್ದಂತೆ. ನೋಡೋಣ, ಅಲ್ಲಿ ಗಂಟ ಮದುವೆ ಆಗಲಿ, ಆಮೇಲೆ ನೋಡೋಣ ಅವೆಲ್ಲ. ಹೌದು ಬ್ರೋ, ಖುಷಿಯಿಂದ ಇರಿ ಅಂತ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಿಮಗೂ ಆ ದೇವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ನೀವು ಚೆನ್ನಾಗಿರಿ, ಖುಷಿಯಾಗಿರಿ, ಬೇಜಾರಾಗಕ್ಕೆ ಹೋಗ್ಬೇಡಿ. ಎಲ್ಲರೂ ನಾವೆಲ್ಲ ಅಂದರೆ ಫ್ಯಾಮಿಲಿ ಇದ್ದಂಗೆ ಇವಾಗ. ಅಂದರೆ ಏನು ಗೊತ್ತಾ, ಅದು ಏನಕ್ಕೆ OIT ಅವರು ಚಾನಲ್ ಡಿಲೀಟ್ ಮಾಡಿದ್ರು ಏನಕ್ಕೆ ಅಂತಲೇ ನನಗೂ ಇನ್ನೂ ಇದರಲ್ಲೇ ಇದ್ದೀನಿ. ಏನಕ್ಕೆ ಡಿಲೀಟ್ ಮಾಡಿದ್ರು ಅಂತಲೇ ಗೊತ್ತಾಗ್ತಿಲ್ಲ. ನೀವು ಹೇಳಿದ್ರಿ, ನಾನು ಕೇಳಿದೆ, ಗೊತ್ತಿಲ್ಲ ಅಣ್ಣ ಅಂತಂದ್ರಿ. ಆಮೇಲೆ ನಾನು ಸುಮ್ಮನೆ ಅದು ಏನೋ ಡಿಲೀಟ್ ಮಾಡಿರ್ಬೋದು, ಗೊತ್ತಲ್ಲ. ಈ ಕಡೆ ಏನೋ ನಿಮ್ಮ ಅಣ್ಣದಿರಲ್ಲಿ ಆಲ್ಮೋಸ್ಟ್ ನಿಮಗೆಲ್ಲ ಉತ್ತರ ಕರ್ನಾಟಕ ಸೈಡ್ ಇರೋದು. ಈ ಕಡೆ ಸೈಡು ನಮ್ಮ ಇದರಲ್ಲಿ ಸೈಡು ಯಾರಿದ್ದಾರೋ ಗೊತ್ತಿಲ್ಲ. ಆದರೆ ನಾನೊಬ್ಬ ನಮ್ಮ ಸೌತ್ ಕರ್ನಾಟಕ, ಅಂದರೆ ಉತ್ತರ ಕರ್ನಾಟಕ ಸೌತ್ ಕರ್ನಾಟಕ ಅಂತ ನಾನು ಇದು ಮಾಡ್ತಾ ಇಲ್ಲ, ಬಟ್ ಎಲ್ಲ ಒಂದೇನೆ ನಮಗೆ. ಬಟ್ ಅಂದರೆ ಈ ಸೈಡು ನಾನಿರೋದು ಅಂತ ಹೇಳ್ತಾ ಇದ್ದೀನಿ. ಬರಲಿ ಕಮೆಂಟ್ ಬರಲಿ, ಲೈವ್ ಅಲ್ಲ, ನಮ್ಮ ಲೈವ್ಗಳಿರೋ ಅಣ್ಣದಿರಿಗೆ ಬಿಡಲ್ಲ ನೀನು. ನಗು ನೋಡಿ, ನಗುವಿನ ಒಡತಿ. OIT ಮಗ ಎಷ್ಟು ಆ ಡಿಲೀಟ್ ಆದಾಗ ಎಷ್ಟು ಬೈಕೊಂಡಿರಲ್ಲ ಆ ಜೀವ, ಯಾಕೆ ಆ ಥರ ಮಾಡಿದೆ ಅಂತ. ಆ ಮಗ ನನ್ನ ಕೈಲಿ ಸಿಕ್ಕರೆ ಬಿಡಲ್ಲ. ಅದು ಆಗೋಯ್ತು, ಈಗ ಮತ್ತೆ ಸಿಗ್ತಾರೆ ಅವರು. ನಗ್ತಾ ಇದಾರೆ ಚಂದನ್ ಬ್ರೋ. ಅಲ್ಲ OIT ಅವಾಗ ಆಗಲೇ ನೀವು ಡಿಲೀಟ್ ಆದಾಗೆ ಹೋಗಿ ಹುಡಿಕೊಂಡು ಹೊಡಿಬೇಕಾಯ್ತು. ಚಂದನ್ ಬ್ರೋ ನಗು ಬಂತ ಅಂತಿದ್ದಾರೆ, ನಗ್ತಾ ಇದಾರೆ. ಹೌದು,
ಅವರು ಚಂದನ್ ಬ್ರೋ ಪರಿಚಯ ಆದರು ಪವವ. ಇವರು ಚಂದನ್ ಬ್ರೋ, ಇವ್ರು ಪವ ಅಂತ ಉತ್ತರ ಕರ್ನಾಟಕ ಸೈಡು. ಇವರು ಹಳೆ ಹುಲಿನೇ, ಇದು ವೈಟಿಗೆ. ಇವರು ಅದ್ಭುತವಾದ ವೈಟಿ ಚಾನಲ್ ಹೀರೋಯಿನ್ ಇವರು. ಇವರು ಒಬ್ರಿಗೂ ಪರಿಚಯ ಮಾಡ್ಕೊಳ್ಳಿ. ಹೊಟ್ಟೆ ಉರಿಸ್ಬಿಟ್ಟ ಅಂತಿದ್ದಾರೆ. ಹೊಟ್ಟೆ ಉರಿದೇ ಇರ್ತದ. ಎಷ್ಟು ಶ್ರಮ ಇತ್ತು ಅದರಲ್ಲಿ. ಎಷ್ಟು ಬಿಗ್ ಸಪೋರ್ಟ್, ಇದು ಅಣ್ಣಂದಿರು ಸಪೋರ್ಟ್ ಇತ್ತು, ಎಷ್ಟು ಜನದ್ದು ಸಪೋರ್ಟ್ ಇತ್ತು ಅದರಲ್ಲಿ. ಹೆಂಗಿತ್ತು ಅವಾಗ ಅಲ್ವಾ? ಹೌದಾ, ಗಿಫ್ಟ್ ಕೊಡ್ತೀನಿ ಅಂತಿದ್ರೆ. ಹೌದೌದು ಬ್ರೋ, ಒಳ್ಳೆ ವ್ಯಕ್ತಿ, ಒಳ್ಳೆ ಇದು ಮಾಡಿಬಿಟ್ಟು ನಮ್ಮನ್ನು ಮರ್ತ್ಬಿಟ್ರು. ಯಾಕೆ ಇತ್ತೀಚೆಗೆ ಗೊತ್ತಿಲ್ಲ. ಅಲ್ಲ, ಲೈವ್ಗೆ ಹೋಗಿದ್ದೀನಿ, ಶಾಕಲ್ಲಿ ಅವರು ಇನ್ನೂ. ಅದು ನನಗನ್ನಿಸ್ತು ಯಾವುದೋ ಒಂದೊಂದು ಚೇಂಜ್ ಆಗವ್ರಲ್ಲ ಯಾಕೆ ಅಂತ. ಇವರು ಆಶ್ಚರ್ಯ ಆಯ್ತಿತ್ತು. ಒಬ್ರಿಗೊಬ್ರು ಸಪೋರ್ಟ್, ಇದು ಕನೆಕ್ಟ್ ಆಗಿ ನಮ್ಮೆಲ್ಲರ ಖುಷಿ ಇತ್ತು ಅದರಲ್ಲಿ. ಹಣ, ಜಗಳ, ಕೋಪ, ಮುನಿಸು, ಖುಷಿ ಎಲ್ಲ ಇತ್ತು. ಹೌದೌದು, ಅದು ಮರೆಯೋಕ್ಕಾಗಲ್ಲ ಬಿಡಿ. ಅದು ಆ ಚಾನಲ್, ಅದು ಇದು ಇದೇ ಚಾನಲ್ ಮಾಮೂಲಿ. ಆ ವಿಡಿಯೋಸು, ಆ ಲೈವು ಹೆಂಗಿತ್ತು ಅಂದರೆ ಅದು ಹೇಳೋಕ್ಕಾಗಲ್ಲ. ಇನ್ನೂ ಇದು ಕರೀಲೇ ಇಲ್ಲ, ಅದು ಇದು ಆಗಲಿಲ್ಲ. ನಮ್ಮನ್ನು ಮರ್ತಿರೋ ಥರ ಇರ್ತಾರೆ. ಅದು ಗಿಫ್ಟ್ ಅನ್ ಬ್ರೋ ಅಂತಿದ್ರೆ. ನೋಡು ಪವ, ಇಲ್ಲಿ ಚಂದನ್ ಬ್ರೋ ಗಿಫ್ಟ್ ಮಾಡಿದ್ದಾರೆ ನಿಮಗೆ. ಅವ್ರಿಗೂ ಗಿಫ್ಟ್ ಇದು ಮಾಡಿ. ಚಂದನ್ ಬ್ರೋ ಅವ್ರಿಗೆ ಒಂದು ವಿಡಿಯೋಗೆ ಕಮೆಂಟ್ ಹಾಕಿ ಇದು ಮಾಡಿ. ಪವ ನಾಳೆ ರಿಟರ್ನ್ ಮಾಡಿ ಅವ್ರಿಗೆ, ಆಯಿತಾ? ಏನಾರ ವೀಡಿಯೋಸ್ ಹಾಕಿ ಅವ್ರಿಗೂ ನೋಡಿ ಗಿಫ್ಟ್ ಕೊಡಿ. ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಅದಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲಿ ನೀವು ಸ್ವಲ್ಪ ಜಾಗ್ರತೆಯಾಗಿ ಇರಬೇಕಿತ್ತು. ಆವಾಗ ನೀವೇನು ಅಂದ್ಕೊಂಡಿದ್ದಿ ಅಂದರೆ ಎಲ್ಲ ಮಾಮೂಲಿ ಇರೋ ಥರನೇ ಇದೆಯಲ್ಲ, ಏನೂ ಆಗಲ್ಲ ಅಂದರೆ ನಿಮಗೂ ಗೊತ್ತಿರಲಿಲ್ಲ ಅದು. ಬಟ್ ಆ ಥರ ಆಯ್ತದೆ ಅಂತ ನಿಮಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ನನಗೆ ಶಾಕ್ ಆಯ್ತು, ಇದೇನು ಲೈವ್ ಮಾಡ್ತಿಲ್ಲ, ಏನಾಯಿತು ಕತೆ, ಬರ್ತಾ ಇಲ್ವಲ್ಲ ವೀಡಿಯೋಸ್ಗಳು ಆಗ್ತಿಲ್ಲ, ಅದು ಏನಾಯಿತು ಅಂತ ನೋಡಿದ್ರೆ ಚಾನಲೇ ಇಲ್ಲ ಅಲ್ಲಿ. ನಾನು ಒಂದ್ಸರಿ ಸಾಕಾಯಿತು, ಅಯ್ಯೋ ಏನಾಯ್ತಪ್ಪ. ಆಮೇಲೆ ಇನ್ನೊಂದು ಇದು ಈ ಐಡಿಲಿ ಬಂದ್ರಿ, ಪವಿತ್ರ ಅಲ್ಲಿನ ಒಂದೊಂದು ಇದೇ ಐಡಿಲಿ ಬಂದ್ರಿ. ನೋಡ್ತೀನಿ, ಅಲ್ಲಿ ಚಾನಲ್ ಇಲ್ಲ, ಎಲ್ಲ ವೀಡಿಯೋಸ್ ಡಿಲೀಟು, ಲೈವ್ ಇಲ್ಲ, ಏನೂ ಇಲ್ಲ ಅಲ್ಲಿ, ಖಾಲಿ. ಸರಿ ಬ್ರೋ ಅಂತಿದ್ರೆ ಹೊರಟ್ರ ಬ್ರೋ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬಂದು ನಿಮ್ಮ ಇದರಲ್ಲೂ ಹೆಲ್ತ್ ಸರಿ ಮಾಡಿ ನೀವು ಬೇಗ ಗುಣ ಆಗಲಿ ಅಂತ ನಾನು ಕೇಳ್ಕೊತೀನಿ ದೇವರಲ್ಲಿ. ಇಬ್ಬರು ಒಳ್ಳೇದಾಗಲಿ, ಹೋಗಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಚಂದನ್ ಬ್ರೋ. ಖಂಡಿತ ನಾಳೆ ಕೊಡ್ತೀನಿ ಅಣ್ಣ ಅಂತಿದ್ರೆ ಕೊಡ್ತಾರೆ ಅವರು. ಅಂದರೆ ಅವರು ಚಂದನ್ ಬ್ರೋ ಏನಿಲ್ಲ ಪವ, ಅವರು ಸಪೋರ್ಟರೇ, ಅವರು ಏನು ಅಂದ್ಕೊಳ್ಳಲ್ಲ. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಅಷ್ಟೇ, ಮರಿಬೇಡಿ. ನಿಜವಾಗ್ಲೂ 2 ಸಲ ಕೇಳ್ತಿದ್ದೆ ಅಣ್ಣ ಅಂತ. ಹೌದಾ, ನನ್ನ ಮೊಬೈಲ್ ಪ್ರಾಬ್ಲಮ್ ತುಂಬ ಇದೆ ಬ್ರೋ. ಅವಾಗೊಂದು ಮೊಬೈಲ್ ಇದ್ದಾಗ ಅವಾಗೂ ಪ್ರಾಬ್ಲಮ್ಗಳು ಹೇಳ್ಕೊತಾ ಇದೆ. ಈ ಮೊಬೈಲಲ್ಲಿ ಇಲ್ಲೂ ಪ್ರಾಬ್ಲಮ್ ಅಂದರೆ 1 ಅವರ್ ಆಯಿತು. ಈಗ ವೈಟಿ ಅಣ್ಣಗೆ ಮಾತ್ರ ಗೊತ್ತು ಎಲ್ಲ, ನಮಗೆಲ್ಲ ಎಲ್ಲಿ ಗೊತ್ತಿರುತ್ತೆ. ಹೌದೌದು, ಅದೇನೋ ಈಗ ಅಂದರೆ ಆ ಥರ ಹೇಳ್ತಾ ಇಲ್ಲ. ಈಗ ರೀಸೆಂಟಾಗಿ ಒಂದು 2-3 ತಿಂಗಳಲ್ಲಿ ಇದು ಮಾಡಿರೋ, ಮೌನ ಮಾಡ್ಕೊಂಡಿರೋ ಯಾರೇ, ಎಷ್ಟು ಅಂದರೆ ಎಷ್ಟು ಸ್ಪೀಡ್ ಇದೆ ನೋಡಿ ಇವಾಗ ಅಲ್ವಾ? ಅಪ್ಪ ಖುಷಿ ಆಗುತ್ತೆ. ಮತ್ತು ನೋಡಿದ್ರೆ ಅವೆಲ್ಲ 2 ತಿಂಗಳು 3 ತಿಂಗಳಿಗೆ 6 ತಿಂಗಳಿಗೆ ಅಪ್ಪ. ಇನ್ನು ಬೇಗ ಈಗ 3 ಇಲ್ಲ 6 ತಿಂಗಳಲ್ಲೇ ಮೌನ ಮಾಡ್ಕೊಂಡಿರೋರು ಇನ್ನೆಷ್ಟು ಜನ ವೀಡಿಯೋಸ್ ನೋಡಬೇಕು, ಲೈವ್ ಬರಬೇಕು, ಅವಾಗ ಮಾತ್ರ ಸಾಧ್ಯ. ನಮ್ಮ ಲೈವ್ ನಾನು ಯಾವುದೇ ಮಾಡಿದೆ ಲೈವು, ಯಾವ ಮೌನ ಬೇಡ, ಏನೋ ಬೇಡ. ನೋಡೋಣ, ಒಂದು ಟೈಮು ಮೊಬೈಲ್ ಚೆನ್ನಾಗಿರೋದು ತಗೊಂಡು ಮಾಡ್ತೀನಿ ವೀಡಿಯೋಸು, ಲೈವ್ ಎಲ್ಲ ಮಾಡ್ತೀನಿ. ಶಾರ್ಟ್ಸು ಏನಾಗಿದೆ ಚೆನ್ನಾಗಿ ಇಲ್ಲ ಒಂದು ಚಿಕ್ಕದಾಗಿ, ಅದು ಸ್ವಲ್ಪ ಚಿಕ್ಕದಾಗಿ ಆಕ್ಸಿಡೆಂಟ್ ಆಯಿತು. ನೆನ್ನೆ ಹೇಳ್ತಿದ್ರು, ಅದೊಂಚೂರು ಇದಾಗಿದೆ. ಯಾವನೋ ಕಾರಲ್ಲಿ ಗುದ್ಕೊಂಡು ಹೊಂಟೋದ ಅಂತ ಹೇಳ್ತಿದ್ರು. ಅಂಥವ್ರಿಗೆ ಮನುಷ್ಯತ್ವನೇ ಅನ್ನೋದೇ ಇಲ್ಲ.
ಒಂದು ಜೀವದ ಮೇಲೆ ಒಂದು ಜೀವ ಅಂದರೆ ಜನ ಕೆಲವು ಜನ ಏನು ಅನ್ಕೊಂಬಿಟ್ಟವ್ರೆ ಅಂದರೆ ದುರಹಂಕಾರಿಗಳು. ಹೋಯ್ತು ನಮಗೇನು, ನಾವು ಸೇಫ್ಟಿಯಾಗಿದ್ವಾ ಅಂದ್ಬಿಟ್ಟು ಅವನು ಕಾರವನು ಹೊಂಟೋಗಿರೋದು. ನಿಂತ್ಕೊಂಡು ಏನಾಯಿತು ಏನು ಆಸ್ಪತ್ರೆಗೆ ಸೇರಿಸ್ಬೇಕು, ಏನಾಯಿತು ಕೇಳಬೇಕು ಅನ್ನೋ ಒಂದು ಇದಿಲ್ಲ ಜನಗಳಿಗೆ. ಅದು ಹಾಗಾಗಿ ಅವ್ರಿಗೆ ಹೆಲ್ತ್ ಹುಷಾರಿಲ್ವಲ್ಲ, ಅದಕ್ಕೋಸ್ಕರ ರೆಸ್ಟ್ ಮಾಡಿದ್ರು ಒಳ್ಳೇದಾಗಲಿ ನಿಮಗೆ ಅಂತ ಹೇಳ್ತೀನಿ. ಬೇಗ ವಾಸಿಯಾಗಲಿ ಅಂತ ನಾನು ಹೇಳ್ತಿದ್ದು. ಪ್ರಾಬ್ಲಮ್ ಅದು ನಮ್ಮ ಧರ್ಮ ಸಿದ್ಧ ಹಕ್ಕು. ಇಲ್ಲ ಅದೊಂದು ಟೈಮ್ ಆಯಿತು, ಈ ಸತಿ ಬಿಡಬೇಡಿ ಯಾವುದೇ ಕಾರಣಕ್ಕೂ. ಈಗ ಮಗು ಬೇರೆ ಆಗಿದೆ, ಈಗ ಹೆಂಗೆ ನಿಭಾಯಿಸ್ತೀರ ಅನ್ನೋದು ನಿಮ್ಮ ಮೇಲೆ. ಆವಾಗೇನೋ ಫ್ರೀಯಾಗಿದ್ರಿ, ಮನೆ ಟೈಲರಿ ಅದು ಇದು ಅಂತ ಇದ್ರಿ, ಈಗ ನಿಮ್ಮ ಮೇಲೆ. ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತಾರೆ. ಹೌದೌದು, ಎಲ್ಲರೂ ಬೆಳಿಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು. ಸಣ್ಣ ಆಕ್ಸಿಡೆಂಟ್ ಆಗಿತ್ತು ಬ್ರೋ ಅಂತಿದ್ದಾರೆ. ಬ್ರೋ ಅಲ್ಲ, ಅವರು ಸಿಸ್ಟರ್, ಇದು ಲೇಡೀಸ್, ಅವರು ಸಿಸ್ಟರ್. ಲೇಡಿ ಟೈಗರ್ ಇದ್ದಂಗೆ ಅಪ್ಪ ಅವರು. ಈ ವೈಟಿಗೆ ಮಾತಾಡೋಂಗೆ ಇಲ್ಲ ಅವರು, ಗನ್ ಇದ್ದಂಗೆ ಅವರು. ಚಂದನ್ ಬ್ರೋ ಅವ್ರು ನನಗಿನ್ನೂ ಅಷ್ಟೊಂದು ಪರಿಚಯ ಆಗಿಲ್ಲ, ಅದಂತ ಹೇಳ್ಬಲ್ಲೆ. ಅಯ್ಯೋ ಬ್ರೋ ಅಲ್ಲ, ನಾನು ತಂಗಿ ಅಂತಿದ್ರು. ಗೊತ್ತಾಯ್ತು, ಹೇಳಿದ್ದೀನಿ. ಹೌದಾ, ಸರಿ ತಂಗಿ ಅಂತಿದ್ದಾರೆ. ಈಗ ಮೊದಲಿನ ಥರ ಆಗಲ್ಲ. ಯಾಕಾಗಲ್ಲ, ಎಲ್ಲ ಮನ್ಸು ಮಾಡಿದ್ರೆ ಯಾಕಾಗಲ್ಲ, ಹಾಗೆ ಆಗುತ್ತೆ. ನಮ್ಮಲ್ಲಿ ಇದಿರಬೇಕು, ಹಠ ಅನ್ನೋದು ಇರಬೇಕು ನಮ್ಮ ಮೈಂಡಲ್ಲಿ. ಮನೇಲಿ ಇಲ್ಲ ಅಂದಿದ್ರೆ ಅದು ಕಥೆನೇ ಬೇರೆ ಆಗಿತ್ತು ಬಿಡಿ. ಅಂದರೆ ಬೇರೆ ಥರ ಅಲ್ಲ, ಒಂದು ಇದರಲ್ಲಿ ಇರ್ತಿದೆ, ಲೆವೆಲಲ್ಲಿ ಇರ್ತಿದೆ ಅಂತ. ಯಪ್ಪ, ಮೇಲಕ್ಕೆ ಏರಿಸ್ಬಿಟ್ಟ ಅಣ್ಣ ಅಂತ. ಇಲ್ಲ ತಾಯಿ, ನಾನು ಹೇಳ್ತಾರದು ಸತ್ಯ. ಎಲ್ಲ ನಮ್ಮ ಕೈಲೇ ಇರೋದು. ಈಗ ಏನಂತ ಅಂದರೆ, ಈ ಕಡೆ ಲೈವ್ ಮಾಡ್ತಾ ಇರ್ತಾರೆ. ಅಪ್ಪ ಅದು ಹೆಂಗೆ ಅಂತ ನನಗೆ ಒಂದೊಂದು ಟೈಮು ಅಸಾಧ್ಯ ಅನಿಸ್ಬಿಡುತ್ತೆ. ಅವರೆಲ್ಲ ಗ್ರೇಟ್ ಕಣಪ್ಪ, ಅವ್ರು ಹೆಣ್ಮಕ್ಳು. ಮನೇಲಿ ಮಗು ನೋಡಿಕೊಂಡು, ಅಡುಗೆ ಇದು ಮನೆ ಕೆಲಸಗಳು ಮಾಡಿಕೊಂಡು, ಕಡೆ ಲೈವ್ ಮಾಡಿಕೊಂಡು, ಅಪ್ಪ. ಹಾಯ್ ಅಂತ ಗೀತಾ ದೇವರು ಬಂದರು. ಹಾಯ್, ವೆಲ್ಕಮ್ ಟು ಮೈ ಲೈವ್. ಗುಡ್ ಈವ್ನಿಂಗ್, ಕಾಫಿ ಟೀ ಆಯಿತಾ? ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ನಿಮ್ಮ? ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ನನಗೆ, ಸೊ ಹಾಗಾಗಿ ಆಗುತ್ತೆ. ಆದರೆ ನಾನು ಏನಾದರೂ ಮಾಡುವಾಗ ಮಗಳು ಅಳ್ತಾಳೆ ಅಂತಿದ್ದಾರೆ. ಹೌದು, ಈಗ ಮಗಳು ಬಂದಾದಮೇಲೆ ಒಂದು ಜವಾಬ್ದಾರಿ, ಅದು ಮಕ್ಕಳು ಬಂದಮೇಲೆ ಅದೊಂದು ಜವಾಬ್ದಾರಿ ಬಂದೇ ಬರುತ್ತೆ ಪಾಪ. ಅದು ಹಾಗೇನೆ. ಆದರೂ ಕಷ್ಟಪಟ್ಟು ಮಾಡಬೇಕು. ಏನಾರ ಒಂದು ಮಾಡ್ತೀನಿ ಅಂದಮೇಲೆ ಬಿಡಬಾರ್ದು, ಮಾಡಲೇಬೇಕು. ನೆಟ್ವರ್ಕ್ ಗೋವಿಂದ ಅಂತಿದ್ದಾರೆ. ಇಲ್ಲ ನೆಟ್ವರ್ಕ್ ಇದೆ ಗೀತಾ ಅವರೇ, ನೆಟ್ವರ್ಕ್ ಇದೆ. ಬನ್ನಿ ವೆಲ್ಕಮ್ ಟು ಮೈ ಲೈವ್, ಬನ್ನಿ. ಹಾಗೆ ಅರ್ಧ ಗಂಟೆ ಮಾಡೋಣ ಅಂತಿದ್ದೆ, ನನಗೆ ಗೊತ್ತು ಇದು ಹೇಳಿದ್ದು ಟೈಗರ್ ಅಂದಿದ್ದಕ್ಕೆ. ಓಹ್ ಹಂಗ, ಏರಿಸ್ಬಿಟ್ಟ ಅಂದಿದ್ದಕ್ಕೆ. ಟೈಗರೇ ಅಲ್ವಾ ನೀವು? ಈಗ ನೋಡಿ, ಈಗ ಅಳ್ತಾ ಇದ್ದಾಳೆ ಅಂತಿದ್ದೀರಿ. ಅಯ್ಯೋ, ಮಗಳು ಅಳ್ತಾ ಇರೋದ, ನೀವು ಅಳ್ತಾ ಇರೋದು? ಅಲ್ಲ, ಮಗು ಅಳ್ತಾ ಐತೆ ಅಂದ್ಬಿಟ್ಟು ನೀವು ಈ ಕಡೆ ನಗ್ತಾ ಇದ್ರೆ, ಹಾಂ, ಸೂಪರ್ ಅಂತಿದ್ದೀರಿ. ಬನ್ನಿ ಮಾತಾಡಿ. ಯಾವ ಊರು ನಿಮ್ಮದು? ಕೇಳಲೇ ಇಲ್ಲ ನಾನು. ಬೆಂಗಳೂರು ಅಂತ ಹೇಳಿದ್ರಿ, ನಿಮ್ಮ ಸ್ವಂತ ಊರು ಯಾವುದು ಗೀತಾ ಅವ್ರೆ? ಚಂದನ್ರು ಯಾವ ಊರು ಅಂತ ಕೇಳಲೇ ಇಲ್ಲ, ಸಾರಿ. ನಿಮ್ಮದೇ ಊರು ಹೇಳಿ. ಆಗಲ್ಲ, ಓದ್ಕೊಂಡು ಹೋಗ್ತಾನೆ ಇರ್ತೀರಿ. ಗೀತಾ ಅವರು ಹೆಣ್ಣು ಪ್ರಕೃತಿಯ ಸ್ವರೂಪ ಬ್ರೋ ಅಂತ. ಹೌದು, ನಾರಿ ಮುಂದೆ ನಾನು ಹೇಳಲ್ಲ, ಮಾರಿ. ಮಾಡೋಣ, ಏನಾದರೂ ಆಗಲಿ, ಮಾಡೇ ಬಿಡೋಣ ಅಮ್ಮನು. ಓಹೋ, ಈಗ ಬಂತು ಜ್ಯೂಸು. ಡಾಲ ಕಂಪ್ಲೀಟ್ ಆಯ್ತಾ ಗೀತಾ ಅವರೇ ನಿಮ್ಮದು? ಇದೇ ಮಗು ಇನ್ನೂ ಬಂದಿರಲಿಲ್ಲ. ಹೋಗಿ ಬನ್ನಿ, ಸಮಾಧಾನ ಮಾಡ್ಬಿಟ್ಟು ಬನ್ನಿ. ಸಿರಸಿ ಬ್ರೋ ಅಂತ. ಇದು ತುಮಕೂರು ಹತ್ರ ಅಲ್ವಾ ಬ್ರೋ? ನಾನು ಒಂದ್ಸರಿ ತುಮಕೂರು ಬಂದು ಕಣ್ತುಂಬ ಇದು ತುಮಕೂರಲ್ಲ, ಶಿವಮೊಗ್ಗ. ಗೀತಾ ಅವರು ನನ್ನ ಮೇಲೆ ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ.
ಹೋಯ್ತಾ ಇಲ್ಲ ಲೈವ್ಗೆ ಅಂತ. ನಿಮ್ಮೂರಲ್ಲೇ ಇದ್ದು ನೀವು ಇದು ಮಾಡ್ತಿದಿರೋದು ಏನೋ ನಿಮ್ಮ ಡ್ಯೂಟಿ ಮಾಡ್ತಾ ಇರೋದು ಅನ್ಕೊಂಡೆ ಬ್ರೋ ನಾನು. ಇದು ಶಿವಮೊಗ್ಗದಿಂದ ಮುಂದೆ ಬ್ರೋ. ಹೌದೌದು ಬ್ರೋ, ಇದು ಕೇಳಿದ್ದೀನಿ, ಇದೆಲ್ಲ ನೋಡಿದ್ದೀನಿ, ಇದರಲ್ಲಿ ಮ್ಯಾಪಲ್ಲಿ ಎಲ್ಲ ನೋಡಿದ್ದೀನಿ. ಓಕೆ ಬ್ರೋ, ನೀವು ಆರಾಮಾಗಿ ರೆಸ್ಟ್ ಮಾಡಿ, ಇದು ವಾಷಿಂಗ್ ಮಾಡ್ಕೊಳ್ಳಿ, ನಾನು ಎಂಡ್ ಮಾಡ್ತೀನಿ ಆಯಿತಾ. ಇಲ್ಲ ಇರ್ತೀನಿ ಅಂದರೆ ಯಾರ್ಯಾರು ಇರ್ತೀನಿ ಅಂತ ಕೈ ಎತ್ತಿ ಇರ್ತೀನಿ, ನಿಮಗೋಸ್ಕರ ಇರ್ತೀನಿ. ಬಟ್ ನೀವು ಚಂದನ್ ಬ್ರೋ, ನೀವು ಹುಷಾರಾಗಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ರೆಸ್ಟ್ ಮಾಡಿ, ನಾನು ಹೆಲ್ತ್ ಪ್ರಾಬ್ಲಮಿಂದ ನಾನು ಇದ್ದೀನಿ. ಸೊ ಹಾಗೆ ನಾನು ಹೊಂದಿರೋದ್ರಿಂದ ನಿಮಗೂ ಹೇಳ್ತಾ ಇದ್ದೀನಿ, ಅದಷ್ಟೇ. ಓಕೆನಾ? ಮೆಸೇಜ್ ಹಾಕಿ ಬೇಗ ಬೇಗ, ನಾನು ಹೊರಡುವ ಸಮಯ ಆಯಿತು. ಗೀತಾ ಅವರೇ, ಪವವ, ಚಂದನ್ ಬ್ರೋ, ಇನ್ನು ಯಾರಿದ್ದೀರಿ? ಓಕೆ ಓಕೆ ಬ್ರೋ, ಬಾಯ್ ಬಾಯ್. ಧನ್ಯವಾದ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ದಕ್ಕೆ. ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ, ಬೇಗ ಹುಷಾರಾಗಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಆಗಾಗ ಲೈವ್ಗಳಿಗೆ ಬರ್ತಾರಿ, ಸಪೋರ್ಟ್ ಮಾಡಿ. ನೀವು ಒಳ್ಳೆ ಸಪೋರ್ಟ್ ಅಂತ ಗುರುತಿಸ್ಕೊಂಡಿದ್ದೀನಿ. ಲೈವ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆಪ್ಪ ಜೋ ಅವರೇ, ಥ್ಯಾಂಕ್ ಯು ಸೋ ಮಚ್. ಪವನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಶ್ವೇತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಅನು ಅವರೇ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೇತ್ರ ಅವರೇ, ಥ್ಯಾಂಕ್ ಯು ಸೋ ಮಚ್. ಪ್ರಸಾದ್ ಗುರು, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್. ಓಕೆ ಬ್ರೋ, ಆಯಿತು. ಥ್ಯಾಂಕ್ ಯು ಸೋ ಮಚ್. ಲೈವ್ ಎಂಡ್ ಮಾಡ್ತಾ ಇದ್ದೀನಿ ಬ್ರೋ.